ನಮ್ಮ ಮನೆಯಲ್ಲಿ ದ ಮೋಸ್ಟ್ ಲಕ್ಸುರಿಯಸ್ ಪಾರ್ಟ್ 2 ಬೆಡ್ರೂಮ್ಗೂ ಬಾಲ್ಕನಿಗಳಿದೆ. ಇದನ್ನೊಂದು ಸೂಟ್ ರೂಮ್ ಥರ ಫೀಲ್ ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ. ವಾಸ್ತುನಲ್ಲಿ 100% ಫಾಲೋ ಮಾಡಿರ್ತೀವಿ. 4 ಕಾರ್ನರ್ ಆಫ್ ದ ಹೌಸಸ್ನ ಪಕ್ಕಾ ಮೇಂಟೈನ್ ಮಾಡಿರ್ತೀವಿ. ಸೊ ಮೋಸ್ಟ್ ಸ್ಪೆಷಲ್ ರೂಮ್ ಆಫ್ ಅವರ್ ಹೌಸ್ ಮಾಸ್ಟರ್ ಬೆಡ್ರೂಮ್. ನೀವು ಯಾವತ್ತಾರು ಸಿಂಗಲ್ ಟೈಲಲ್ಲಿ ಬಾತ್ರೂಮ್ನ ನೋಡಿಲ್ಲ, ಬನ್ನಿ ತೋರಿಸ್ತಾ ಇದ್ದೀವಿ. ಸೊ ಪ್ರೈವಸಿಗೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲ. ಪಕ್ಕದ ಮನೆಯವ್ರು ಬರ್ತಾರೆ ಅಂದ್ಕೊಳ್ಳಿ, ಬಾಬಾ ಹೆಂಗಿದೆ ಗೊತ್ತಾ ಅಡುಗೆ ಮನೆ ಅಂತ ಒಂದು ಫೀಲ್ ಬರ್ಬೇಕಲ್ಲ. ಹಸಿವಿಲ್ಲ ಅಂದ್ರೆ ಬಂದು ಕುತ್ಕೊಂಡು ಊಟ ಮಾಡಿಬಿಡ್ಬೇಕು. ಚೆನ್ನಾಗಿ ಮಾಡಿದ್ವಿ. ಗೆಸ್ಟ್ ಬಂದ್ರು, ಅವ್ರಿಗೇನೋ ಬ್ಯಾಡ್ ಥಾಟ್ಸ್ ಇತ್ತು, ಅವ್ರನ್ನವರೇ ನೋಡ್ಕೊಂಡು ಎಕ್ಸಿಟ್ ಆಗ್ತಾರೆ. ಸೊ ಅವಾಗ ಆ ಕೆಟ್ಟ ದೃಷ್ಟಿ ಮನೆ ಮೇಲೆ ಬಿಡಲ್ಲ. ನಮಸ್ಕಾರ ಎಲ್ರಿಗೂ. ವಿ ಆರ್ ಫ್ರಮ್ HG ಬಿಲ್ಡರ್ಸ್ ದಾವಣಗೆರೆ. ಇವತ್ತು ನೀವು ನೋಡ್ತಾ ಇರೋದು 30-40 ಡ್ಯೂಪ್ಲೆಕ್ಸ್ ಮನೆ, 3 BHK ಇದೆ. ಇದಿರೋದು ಮಹಾಲಕ್ಷ್ಮಿ ಲೇಔಟ್ ದಾವಣಗೆರೆನಲ್ಲಿ. ಈ ಮನೆನ ಕಂಪ್ಲೀಟ್ ಹೌಸ್ ಟೂರ್ ಮಾಡಿಸ್ತೀನಿ, ಬನ್ನಿ. ನೋಡಿ ಈ ಮನೆಯಲ್ಲಿ ಹೆಂಗ್ ಅನಿಸ್ತಾ ಇದೆ ಲೈಟಿಂಗ್ ನೋಡಿ. ಇಲ್ಲಿ 2 ಪ್ರೊಫೈಲ್ ಲೈಟ್, ಇಲ್ಲಿ ಸ್ಮಾಲ್ 3 ವ್ಯಾಟ್ COB ಲೈಟ್ಸ್, ಕಾಂಪೌಂಡ್ ವಾಲ್ ಅಲ್ಲಿ ಚಿಕ್ಕ ಲೈಟ್ಸ್. ಸೊ ಎಂಟೈರ್ ಓವರ್ ಆಲ್ ಮನೆ ಕೊಡ್ಲಿಕ್ಕೆ, ಲುಕ್ ಕೊಡ್ಲಿಕ್ಕೆ ಅಲ್ಲಿ ನೋಡಿ ಆ ಪ್ರೊಫೈಲ್ ಲೈಟ್, ಈ ಟೆಕ್ಸ್ಚರ್ ಲೈಟ್ ನೋಡಿ ಸಿಂಪ್ಲೆಸ್ಟ್ ವೇನಲ್ಲಿ. ಸೊ ಲೈಟಿಂಗ್ ಕೂಡ ನಾವು ಈ ಬ್ಲೂನು ವೈಟ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನ ವಿಚಿತ್ರ ಮಾಡ್ಕೋಬಾರ್ದು. ಸೊ ಆಲ್ಮೋಸ್ಟ್ ನೀ ಯಾರೇ ನೋಡೋದು, ಯಾರೇ ಹೋಗೋದಾದ್ರೂ ವಾರ್ಮ್ ವೈಟ್ ಅಲ್ಲಿ ಹೋಗಿ ತುಂಬಾ ಎಲಿಗೆಂಟ್ ಆಗಿರ್ತದೆ. ಸೊ ಇಲ್ಲಿ ನೋಡ್ದಂಗೆ ಒಂಥರ ಲೈಟ್ ಕೂಡ ಅದೇ ರೀತಿ ಪ್ಲೇಸ್ ಮಾಡಿದಾಗ ಮನೆಗೊಂದು ಅಂದ ಚಂದ ಅಂತ ಕಾಣುತ್ತೆ. ಸೊ ಹಂಗೆ ಇದೆ ಇದು ಕೂಡ. ನೋಡಿ ಹೇಗೆ ಅನಿಸಿದೆ ಡಿಸೈನು. ನಮ್ಮ ಪ್ರಕಾರ ತುಂಬಾ ಡಿಫ್ರೆಂಟ್ ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿ, ತುಂಬಾ ಎಲಿಗೆಂಟ್ ಆಗಿ ಬಂದಿದೆ ಅಂತ ನಮ್ಮ ಫೀಲಿಂಗ್ ಇದೆ. ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ರಿಚ್ನೆಸ್ ಏನಪ್ಪ ನಮ್ಮ ಮನೆಗಳಲ್ಲಿ, ವಾಟ್ ಇಸ್ ದ ಸ್ಪೆಷಾಲಿಟಿ ಅಂತ ನೋಡಿದ್ರೆ, ನಮ್ಮ ಡ್ಯೂಪ್ಲೆಕ್ಸ್ ಮನೆಗಳಲ್ಲಿ ಫಸ್ಟ್ ಬಂದ್ಬಿಟ್ಟು ಕಾಂಪೌಂಡ್ ವಾಲ್ನ 7 ಫೀಟ್ ಹೈಟ್ ಇಟ್ಬಿಟ್ಟಿರ್ತೀವಿ. ಆಟೋಮೆಟಿಕಲಿ ಮನೆ ರಿಚ್ ಆಗಿಬಿಡುತ್ತೆ. ಅಟ್ ದ ಸೇಮ್ ಟೈಮ್ ಕಾಂಪೌಂಡ್ ವಾಲ್ ಮತ್ತೆ ಗೇಟ್ ಎಲ್ಲಾನು ಒಂದೇ ಲೆವೆಲ್ ಇರುತ್ತದೆ. ಸೊ ಅದೇ ಎಲಿವೇಟ್ ಮಾಡ್ಬಿಡ್ತದೆ ಮನೆ ಲುಕ್ನ ತುಂಬಾ ಚೆನ್ನಾಗಿ ಕಾಣ್ಲಿಕ್ಕೆ. ನೀವು ನೋಡಿದ್ರೆ ನೋಡಿ, ಕಾಂಪೌಂಡ್ ವಾಲ್ಗೆ ಟ್ರಮಂಟೈನ್ ಟೈಲ್ಸ್ ಹಾಕಿದೀವಿ, ಸೆಂಟ್ರಲ್ಲಿ ವುಡನ್ ಗ್ರೈನ್ಸ್ ಹಾಕಿದೀವಿ. ವಿತ್ ಪ್ರತಿ ಮನೆಗಳಲ್ಲಿ ಈ ಸೆಂಟ್ರಲ್ಲಿ ಅಥವಾ ಟಾಪ್ ಅಲ್ಲಿ ಲೈಟ್ ನೋಡಿರ್ತೀರಾ, ಈ ಸಲ ಬಾಟಮ್ ಇಂದ ಲೈಟ್ ಕೊಟ್ಟಿದ್ದೀವಿ. ಸೊ ಒಂದು ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ. ಸೊ ಅದೇನೆ ತುಂಬಾ ಎಲಿಗೆಂಟ್ ಲುಕ್ ಕೊಟ್ಟಿದೆ. ಮತ್ತೆ ಇಲ್ಲಿ ನೋಡಿದ್ರೆ ಇನ್ನೊಂದೇನಪ್ಪ ಈ ಮನೆಯಲ್ಲಿ ತುಂಬಾ ಸ್ಪೆಷಲ್ ಅಂದ್ರೆ, ಈ ವಾಲ್ ನೋಡಿ ಹೇಗಿದೆ ಅಂತ. ಈ ವಾಲ್ ಕಂಪ್ಲೀಟ್ ಟಿಲ್ ದ ಟಾಪ್ 25 ಫೀಟ್ ತನಕ ಹೋಗುತ್ತೆ. ಪ್ಲಸ್ ಈ ವಾಲ್ಗೆ ಒಂದು ಸ್ಪೆಷಲ್ ಕನ್ಸಿಡರ್ ಮಾಡಿ ಅದಕ್ಕೆ ಕೂಡ ಟೈಲ್ಸ್ ಹಾಕ್ಬಿಟ್ಟಿದೀವಿ. ಬ್ಲಾಕ್ ಕಲರ್ ಸ್ಟ್ರೈಪ್ಡ್ ಟೈಲ್ ಹಾಕಿ ಅದರಲ್ಲಿ ಒಂದು ನೋಡಿ, ಎಲ್ಲರೂ ನೋಡಿರ್ತೀರಾ, ಈ ಫ್ರಂಟ್ ಅಲ್ಲಿ ಈ ಪ್ರೊಫೈಲ್ ಲೈಟ್ ಕೊಟ್ಟಿರ್ತಾರೆ, ಫ್ರಂಟ್ ಅಲ್ಲಿ ಕೊಟ್ಟಿಲ್ಲ. ಸೊ ಇಲ್ಲಿಂದ ಒಂದು ಒಳ್ಳೆ ಎಲಿಗೆಂಟ್ ಲುಕ್ ಕೊಡ್ಲಿ ಅಂತ ಕಂಪ್ಲೀಟ್ ಪ್ರೊಫೈಲ್ ಲೈಟ್ ಇದೆ. ಸೊ ಇದೆಲ್ಲ ಒಂದು ಸ್ವಲ್ಪ ಆಡ್ ಆನ್ಸ್ ಇದೆ ಈ ಮನೆಯನ್ನ ತುಂಬಾ ರಿಚ್ ಫೀಲಿಂಗ್ ನ ಕೊಡ್ಲಿಕ್ಕೆ. ಆಮೇಲೆ ಎಂಟೈರ್ ಮನೆ ನೋಡಿದ್ರೆ ಎಲ್ಲೂ ಡೈರೆಕ್ಟ್ ಪೇಂಟ್ ಅಪ್ಲಿಕೇಶನ್ ಇಲ್ಲ ನೋಡಿ. ಇಲ್ಲಿ ಟೆಕ್ಸ್ಚರ್ ಇದೆ, ಅಲ್ಲಿ ವುಡನ್ ಗ್ರೈನ್ಸ್ ಇದೆ, ಅಲ್ಲಿ ಅಗೈನ್ ಕಂಪ್ಲೀಟ್ಲಿ ಸ್ಮೂತ್ ಲಪಾ ಕೋಟ್ ಇದೆ, ಅಲ್ಲಿ ಟೆಕ್ಸ್ಚರ್ ಇದೆ, ಅಲ್ಲಿ ಅಗೈನ್ ಡಬಲ್ ಕಲರ್ ಇದೆ, ಬ್ಲಾಕ್ ಮತ್ತೆ ಬಾಡಿ ಕಲರ್ ಮಿಕ್ಸ್ ಇದೆ. ಸೊ ಇಲ್ಲೂ ಕೂಡ ಪ್ಲಸ್ ವೈಟ್ ಇದೆ. ಇಲ್ಲೂ ಏನಪ್ಪಾ ಅಂದ್ರೆ ತುಂಬಾ ವಿಚಿತ್ರ ಕಲರ್ಗಳು, ಈ ವಿಚಿತ್ರ ಡಿಸೈನ್ಗಳು, ಆ ಶೇಪ್ ಅಂತೆ ಈ ಶೇಪ್ ಅಂತೆ ಅಂತ ಏನು ಮಾಡಿಲ್ಲ. ಎಲ್ಲಿಗೆಂಟ್, ಎಲ್ಲಿ ನೋಡಿದ್ರು ಒಂಥರ ಸಿಂಪಲ್. ನಾವು ಬಿಲೀವ್ ಮಾಡೋದೇ ಅದನ್ನ, ಸಿಂಪ್ಲೆಸ್ಟ್ ವೇನಲ್ಲಿ ಮನೆ ಚೆನ್ನಾಗಿ ಕಾಣಬೇಕು. ಅಟ್ ದ ಸೇಮ್ ಟೈಮ್ ಎಲ್ಲಾನು ಶೇಪ್ಸ್ ಅಲ್ಲೇ ಕಂಡಿದೆ ನೋಡಿ. ಎಲ್ಲಾನು ಇದು ಎಲ್ಲ ಸಿಮೆಂಟ್ ಅಲ್ಲಿ ಮಾಡಿರೋ ಶೇಪ್ಸ್. ಯಾವುದೇ ಎಲಿವೇಶನ್ ಗೋಸ್ಕರ ಬರ್ತದೆ ಏನೇನೋ ಐಟಮ್ಸ್, ಕೆಲವೊಂದು PVC ಐಟಮ್ ಬರ್ತದೆ, ಡ್ಯೂರಬಲ್ ಅದು ಇದು ಏನೇನೋ ಹೇಳ್ತಾರೆ, ಆ ತರದ್ ಯಾವ್ದು ಐಟಮ್ಸ್ ಬಳಸಿಲ್ಲ. ಎಲ್ಲಾನು ಸಿಮೆಂಟ್ ಅಲ್ಲಿ ಆಗಿರೋ ಈ ಡೆಕೋರೇಟಿವ್ ಪಾರ್ಟ್. ಸೊ ಇದು ಸ್ಕೆಲಿಟನ್ ಅಲ್ಲಿ ಕೂಡ ನಮ್ಮನೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಸೊ ಅದೇ ಸ್ಪೆಷಾಲಿಟಿ ನೋಡಿ. ಇದು ಪಾರ್ಕಿಂಗ್, ಇದು ಬಂದ್ಬಿಟ್ಟು ಅರೌಂಡ್ ಒಂದು 12 ಫೀಟ್ ಲೆಂತ್ ಬರ್ತದೆ. ಸೊ ನಮ್ಮನೆಗಳಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, 30-40 ದಯವಿಟ್ಟು ನಮ್ಮನೆಗಳಲ್ಲಿ ಪಾರ್ಕಿಂಗ್ ಕೊಡಿ ಅಂತ ಕೇಳ್ಬಿಡಿ. ಆಲ್ಮೋಸ್ಟ್ ನೀವು ಮಾಡಿಸ್ಕೊಂಡ್ರೆ ಹಾಲ್ ಚಿಕ್ಕದಾಗ್ಬಿಡ್ತದೆ. ಸಪೋಸ್ ನೋಡಿ, ಇದು 12 ಫೀಟ್ ಕೊಟ್ಟಿದೀವಿ. ಸೊ ನಿಮ್ಗೆ ಏನಾದ್ರು ಇದೇನೆ ಇಲ್ಲಿ ಹ್ಯಾಚ್ ಬ್ಯಾಕ್ ನಿಂತ್ಕೊಳ್ಳುತ್ತೆ, ಏನ್ ತೊಂದರೆ ಇಲ್ಲ. ಬಟ್ ಇದೇನೆ ನಿಮ್ಗೆ ಏನಾದ್ರು ಕಾರ್ ನಿಲ್ಸ್ಕೋಬೇಕಪ್ಪ, ಸಿಡಾನು ಅಥವಾ SUV ನಿಲ್ಸ್ಕೋಬೇಕಂದ್ರೆ 16 ಫೀಟ್ ಕೊಡಬೇಕಾಗುತ್ತೆ. ಆಲ್ಮೋಸ್ಟ್ ಹಾಲ್ ಚಿಕ್ಕದಾಗ್ಬಿಡ್ತದೆ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, 40 ಫೀಟಲ್ಲಿ 16 ಫೀಟ್ ಪಾರ್ಕಿಂಗಿಗೆ ಹೊಟ್ಟೋದ್ರೆ ಇನ್ನೆಷ್ಟು ಫೀಟ್ ಉಳಿತು. ಸೊ ಅದರಲ್ಲಿ ಹಿಂದ್ಗಡೆ ಮತ್ತೆ ಬಿಡ್ತೀರಾ, ಜಾಗ ಬಿಡಬೇಕು, ಹಾಲ್ ಎಷ್ಟು ಉಳಿತದೆ ದಯವಿಟ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಹಂಗಾಗಿ ಪಾರ್ಕಿಂಗ್ನ ಹೊರಗಡೆ ರ್ಯಾಂಪಲ್ಲಿ ಮಾಡಿಸ್ಕೋತೀವಿ. ನಮ್ಮ ಮನೆಗಳೆಲ್ಲ ಹಂಗೇನೆ. ಪಾರ್ಕಿಂಗ್ ಒಂದು ಚಿಕ್ಕ ಹ್ಯಾಚ್ ಬ್ಯಾಕ್ನ ನಿಲ್ಸ್ಕೊಳೋದಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿ ನಿಲ್ಲುತ್ತೆ. ಸೊ ಸಂಪ್ ಆಸ್ ಯೂಶುವಲ್ 6,000 to 7,000 ಲೀಟರ್ಸ್ ಕೆಪಾಸಿಟಿ ಇದೆ. ಅಗೈನ್ ಪಾರ್ಕಿಂಗ್ ಅಲ್ಲಿ ಏನಪ್ಪಾ ಸ್ಪೆಷಲ್, ನಾವು ಯಾವ ಕಾರಣಕ್ಕೂ ನಮ್ಮ ಎಲ್ಲಾ ಮನೆಗಳಲ್ಲೂ ಕೂಡ ಬರೀ ಟೈಲ್ಸ್ ನ ಹಾಕೋದಿಲ್ಲ ನೋಡಿ. ಇದರಲ್ಲಿ ಕೂಡ 16x16 ಸೈಜ್ ಟೈಲ್ ಇದೆ, ವಿತ್ ಗ್ರಾನೈಟ್ ಸ್ಟ್ರೈಪ್ಸ್ ಇದೆ. ಸೊ ದಟ್ ಇಲ್ಲಿ ಹಾಕಿರೋ ಈ ಸ್ಟೆಪ್ ಗ್ರಾನೈಟ್ ಇದಕ್ಕೂ ಮಿಕ್ಸ್ ಮ್ಯಾಚಿಂಗ್ ಇರಬೇಕು. ಆಮೇಲೆ ಬರೀ ಟೈಲ್ಸಿಗೂ ವಿತ್ ಗ್ರಾನೈಟ್ ಸ್ಟ್ರೈಪ್ ಹಾಕಿದಾಗ ಇದ್ರ ಎಲಿಗೆನ್ಸ್ ಲುಕ್ಕೇ ಬೇರೆ ತರ, ಒಂಥರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣುತ್ತೆ. ಸೊ ಹಂಗಾಗಿ ಇದನ್ನ ಹಾಕಿದೀವಿ. ಸೊ 3 ಸ್ಟೆಪ್ಸ್ ಬಂದಿದೆ ಆಸ್ ಪರ್ ದ ವಾಸ್ತು. ಅದ್ರ ಜೊತೆಗೆ ನೋಡಿ, ತುಂಬಾ ಲಾಂಗ್ ಸ್ಟೆಪ್ಸ್ ನಮ್ಮ ಮನೆಯಲ್ಲಿ. ಫ್ರಂಟ್ ಯಾವಾಗಲೂ ಸುಮ್ಮನೆ ಡೋರ್ ಮುಂದೆ ಎಷ್ಟೇ ಚಿಕ್ಕದಿರೋದಿಲ್ಲ,
ಎಂಟೈರ್ಲಿ ನೋಡಿ 10 ಫೀಟ್ ಲಾಂಗ್ ಸ್ಟೆಪ್ಸ್ ಇದೆ. ಸೊ ಒಂಥರ ರಿಚ್ನೆಸ್ ಫೀಲ್ ಆಗಲಿ. ಸೊ ಪಾರ್ಕಿಂಗಲ್ಲೇ ಸುಮ್ಮನೆ ಪಾರ್ಕಿಂಗಲ್ಲಿ ಯಾರೋ ಬಂದು ಇದ್ಕೊಂಡ್ರೆ ಆ ರಿಚ್ನೆಸ್ ಗೊತ್ತಾಗ್ಬಿಡ್ಬೇಕು. ಎಸ್ ಈ ಮನೆ ಒಂದು ಒಳಗೆ ತುಂಬಾ ರಿಚ್ ಹೌಸ್ ಅಪ್ಪ ಇದು. ಸೊ ಅದಕ್ಕೇನಪ್ಪ ಮತ್ತೆ ಆ್ಯಡನ್ ಏನೇ ಮಾಡ್ತದೆ ನೋಡಿ. ಇವಿ ಪಾಯಿಂಟ್ ಇದೆ ಇಲ್ಲಿ. ಆಮೇಲೆ ಈ ಸಲ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಶುಗರ್ ಕೋಟೆಡ್ ವಿತ್ ಈ ಬ್ರೌನ್ ಕಲರ್ ಅದರಲ್ಲಿ ಗ್ರೈನ್ಸ್ ಇದೆ. ಆ ತರದ ಟೈಲ್ನ ಎಂಟೈರ್ಲಿ ಬ್ಲ್ಯಾಕ್ ಕಲರ್ನ ಕ್ಲಾಡಿಂಗ್ ಮಾಡಿದೀವಿ ಹಾರಿಜಾಂಟಲ್ ಅಲ್ಲಿ. ಸೊ ಇದರಲ್ಲಿ ಇನ್ನೊಂದೇನಪ್ಪ ಆ್ಯಡ್ ಆನ್ 6 ಫೀಟ್ ಟಾಲ್ ಇದೆ, 4.5 ವಿಡ್ತ್ ಇದೆ. ಸೊ ಟೀಕ್ವುಡ್ ವಿಂಡೋ ಇದೊಂದು ಅಡಿಷನಲ್ ಲುಕ್ ಕೊಡ್ತದೆ. ಸೊ ನೀವು ಮೈನ್ ಡೋರ್ ಅಂತ ನೋಡಿದ್ರೆ ತುಂಬಾ ಸ್ಪೆಷಲ್ ಆಗಿದೆ ಈ ಸಲ. ನೋಡಿ ಹೇಗಿದೆ, 7x4, 7 ಫೀಟ್ ಹೈಟ್, 4 ಫೀಟ್ ವಿಡ್ತ್ ಅಲ್ಲಿದೆ. ಹ್ಯಾಂಡಲ್ ಸಿಂಪಲ್ ಅಂಡ್ ಗೋಲ್ಡ್ ಫಿನಿಶ್ ಅಲ್ಲಿ ಇದೆ. ಆಸ್ ಯೂಶುವಲ್ ನಮ್ಮ ಮನೆಗಳಿಗೆ 2 ಲಾಕ್ ಬರ್ತದೆ. ಯಾರು ಅಡಿಷನಲ್ ಆಗಿ ಹಾಕ್ಸ್ಕೊಳೋ ಅವಶ್ಯಕತೆ ಇಲ್ಲ. ಸೊ ಡಬಲ್ ಲಾಕ್ ಬರ್ತದೆ ವಿತ್ ಇದರಲ್ಲಿ ನೋಡಿ ತುಂಬಾ ಕ್ಲೀನ್ ಡಿಸೈನ್. ಇದರಲ್ಲೂ ಕೂಡ CNC ಡಿಸೈನ್ ಕೊಟ್ಟಿದ್ದೀವಿ. ಸುಮ್ಮನೆ ಸಿಂಪಲ್ ಗ್ರೂ ಕೊಟ್ಬಿಟ್ಟು ಪಾಲಿಶ್ ಮಾಡಿ ಅದರಲ್ಲಿ ಬ್ಲ್ಯಾಕ್ ಪೇಂಟ್ ಕೊಟ್ಟಿದ್ದೀವಿ. ಸೊ ಅಡಿಷನಲ್ ರಿಚ್ನೆಸ್ಗೋಸ್ಕರ. ಸೊ ನೀವು ಕೂಡ ನೋಡಿದ್ರೆ ಈ ಬ್ಲ್ಯಾಕ್ ಪೇಂಟ್ ವಿತ್ ಟೀಕ್ವುಡ್ ಕಾಂಬಿನೇಷನ್ ತುಂಬಾ ವರ್ಕ್ ಆಗಿದೆ ಅನ್ಸುತ್ತೆ. ಪ್ಲಸ್ ನೀವು ಸೀಲಿಂಗ್ ನೋಡಿದ್ರೆ ಅಲ್ಲೂ ಕೂಡ ಟೀಕ್ವುಡ್ ಫಾಲ್ ಸೀಲಿಂಗ್ ಬರ್ತದೆ ವಿತ್ 2 ಪ್ರೊಫೈಲ್ ಲೈಟ್ ಬರ್ತದೆ. ಸೊ ನೀವು ಓವರ್ ಆಲ್ ನಾವೇನಪ್ಪಾ ಅಂದ್ರೆ ಪಾರ್ಕಿಂಗ್ ಯಾರೇ ಬಂದ್ರು ಕೂಡ ದೇ ಶುಡ್ ಫೀಲ್ ರಿಚ್ ಅಷ್ಟೇನೆ. ಯಾರೋ ಒಬ್ರು ಗೆಸ್ಟ್ ಬಂದ್ರು ಪಾರ್ಕಿಂಗ್ ಅಲ್ಲೇ ಅವ್ರು ಕಳೆದೋಗ್ಬಿಡ್ಬೇಕು, ಮನೆ ತುಂಬಾ ರಿಚ್ ಆಗಿದೆ ಗುರು, ಆ ಫೀಲ್ ಬಂದ್ಬಿಡ್ಬೇಕು ಪಾರ್ಕಿಂಗ್ ಅಲ್ಲೇ. ಒಂದು ಹೊರಗೆ ನೋಡ್ತಿದ್ದಂಗ್ಲೇ ರಿಚ್ನೆಸ್ ಫೀಲ್ ಬರಬೇಕು. ನೆಕ್ಸ್ಟ್ ಪಾರ್ಕಿಂಗ್ ಅಲ್ಲಿ ಬರ್ತಿದ್ದಂಗ್ಲೇ ಒಂದು ರಿಚ್ನೆಸ್ ಫೀಲ್ ಆಗ್ಬಿಡ್ಬೇಕು. ಗೆಸ್ಟ್ಗಾಗ್ಲಿ ನಮ್ಗಾಗ್ಲಿ. ನಾವು ಬಂದ್ರು ಎವ್ರಿಡೇ ಒಂದು ವಾವ್ ನಮ್ಮನೆ ಕಣೆಯ ಒಂದು ಫೀಲ್ ಬಂದ್ಬಿಡ್ಬೇಕು. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಮಾಡಿರ್ತೀವಿ ನೋಡಿ. ನಮ್ಮ ಮನೆಯಲ್ಲಿ ಮನೆ ಓನರ್ನ ಯಾವಾಗಲೂ ಒಬ್ರು ವೆಲ್ಕಮ್ ಮಾಡ್ತಾರೆ. ಯಾರು ಗೊತ್ತಾ? ಒಂದು ಒಳ್ಳೆ ಜಾಗ ಇದೆ, ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಎಸ್, ಈ ವಾಲ್ ಇದೆಯಲ್ಲ, ಈ ವಾಲ್ ಆಲ್ವೇಸ್ ಈ ಮನೆ ಓನರ್ನ ಇಷ್ಟು ವಾರ್ಮ್ ಆಗಿ ವೆಲ್ಕಮ್ ಮಾಡುತ್ತೆ ಎವ್ರಿ ಡೇ. ಈ ಈವ್ನಿಂಗ್ ಅದು ವರ್ಕ್ ಆದ್ಮೇಲೆ ಬಂದ್ಬಿಟ್ರೆ ಈ ಲೈಟ್ ನೋಡ್ಬಿಟ್ರೆ ವಾವ್ ಎಂತ ಬ್ಯೂಟಿಫುಲ್ ವಾಲ್ ಇದೆ ಅಲ್ವಾ. ಎಂಟ್ರೆನ್ಸ್ ಅಲ್ಲಿ ನೋಡಿ, ಇದು ಸ್ಟ್ರೈಪ್ಸ್ ಡಿಸೈನ್ ಹಾಕಿದೀವಿ ವಿತ್ ಡಿಸೈನರ್ ಲೈಟ್ ಕೊಟ್ಟಿದ್ದೀವಿ. ಏನು ತುಂಬ ಕಾಸ್ಟ್ಲಿ ಟೈಲ್ ಏನಲ್ಲ, 50 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇರೋ ಟೈಲ್ ಇದನ್ನು ಕೂಡ. ಬಟ್ ಏನಪ್ಪ, ನಾವು ಹೆಂಗೆ ಚೂಸ್ ಮಾಡ್ತೀವಿ ಅದರಲ್ಲಿ ಇರ್ತದೆ. ಇದು ನೋಡಿ, ಬ್ರೌನ್ ಕಲರ್ ಟೈಲ್ಸ್ನ ಹಾರಿಜಾಂಟಲ್ ಸ್ಟ್ರೈಪ್ ಅಲ್ಲಿ ಈ ಎಂಟೈರ್ ವಾಲಿಗೆ ಕೊಟ್ಟಿದ್ದೀವಿ. ಎಂಟ್ರೆನ್ಸ್ ವಾಲ್ ಕಂಪ್ಲೀಟ್ ಹಾಕಿದ್ದೀವಿ. ಸೊ ಅದೊಂದು ರಿಚ್ನೆಸ್ ಕೊಟ್ಟಿದೆ. ಸೊ ಇದರಲ್ಲಿ 2 ಡಿಸೈನ್ ಲೈಟ್ಸ್ ಕೊಟ್ಟಿದ್ದೀವಿ. ಸೊ ನೀವು ಹಂಗೆ ಒಳಗಡೆ ಬಂದ್ರೆ ಸೀಲಿಂಗ್ ಕೂಡ, ನೀವು ಸೀಲಿಂಗ್ ತೋರಿಸಿ ನೋಡಿ. ಸೀಲಿಂಗ್ ಕೂಡ ಎಂಟ್ರೆನ್ಸ್ ಅಲ್ಲಿ ಸುಮ್ಮನೆ ಯಾವುದೋ ಪ್ಲೇನ್ ಸೀಲಿಂಗ್ ಇಟ್ಟಿಲ್ಲ, ಅದರಲ್ಲಿ ಒಂದು PVC ಲೂವರ್ಸ್ ಅಲ್ಲಿ 2 ಡಿಸೈನರ್ ಲೈಟ್ ಹಾಕಿದ್ದೀವಿ. ಸೊ ಇದು ಕೂಡ ಅಷ್ಟೇ ಎಲಿಗೆಂಟ್ ಲುಕ್ ಕೊಡ್ತಾ ಇದೆ ಮನೆ ಎಂಟ್ರೆನ್ಸ್ಗೆ. ಸೊ ಆಸ್ ಯೂಶುವಲ್ ಏನಪ್ಪಾ ಅಂದ್ರೆ ನಾನು ಹೇಳಿದ್ದೆ, ಒಂದು ಫ್ರಂಟ್, ಒಂದು ನೆಕ್ಸ್ಟ್ ಪಾರ್ಕಿಂಗ್. ಇದು 3rd ಪಾಯಿಂಟ್ ಆಫ್ ಅವರ್ ಹೌಸ್. ಬರ್ತಿದ್ದಂಗ್ಲೇ ಎಸ್, ಈ ವಾಲ್ ನೋಡಿದ ತಕ್ಷಣ ಕೂಡ ಎಂಟ್ರಿ ಆದ ಪಾಯಿಂಟ್ ಅಲ್ಲಿ ಮನೆ ತುಂಬಾ ರಿಚ್ ಆಗಿದೆ ಅನ್ನೋ ಒಂದು ಫೀಲ್ ಬಂದ್ಬಿಡ್ಬೇಕು. ಸೊ ಹಂಗೇನೆ ಪ್ಲಾನ್ ಮಾಡಿದೀವಿ ಕೂಡ. ಈ ಮನೆಯಲ್ಲಿ ಕೆಲವೊಂದು ಈಗ ತೋರಿಸೋ 3 ಐಟಮ್ಸ್ ತುಂಬಾ ಸ್ಪೆಷಲ್ ಆಗಿದೆ. ನಿಮಗೆ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ, ಬಟ್ ನಮಗಂತೂ ಸ್ಪೆಷಲ್ ಆಗಿ ಅನಿಸಿದೆ. ಬನ್ನಿ ತೋರಿಸ್ತೀನಿ. ಸಪೋಸ್ ನಾವು ಹೆಲ್ಮೆಟ್ ಹಾಕೊಂಡು ಬಂದ್ವಿ, ಟಕ್ ಅಂತ ಮನೆ ಒಳಗೆ ಎಂಟ್ರ್ ಆಗಿಬಿಡ್ತೀವಿ ಆಲ್ಮೋಸ್ಟು. ಸೊ ಎಲ್ಲಿಡೋದು? ಎಲ್ಲೋ ಟೀಪಾಯ್ ಮೇಲೆ ಅಲ್ಲಿ ಇಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ಎಲ್ಲಿ ಕೂತ್ಕೋತೀವೋ ಅಲ್ಲಿ ಇಡ್ತೀವಿ. ಅದ್ರ ಬದಲಿ ಇಲ್ಲೊಂದು ಬ್ಯೂಟಿಫುಲ್ ಜಾಗ ಮಾಡಿದ್ದೀವಿ. ಬನ್ನಿ ನೋಡಿ, ಈ ಥರ ಹಿಂಗೆ ಡೋರ್ ಕ್ಲೋಸ್ ಮಾಡ್ತೀರಾ, ಆರಾಮಾಗಿ ಈ ಥರ ಒಂದು ಹೆಲ್ಮೆಟ್ ಹ್ಯಾಂಗರ್ನ ಕೊಟ್ಟಿದ್ದೀವಿ. 2 ಹೆಲ್ಮೆಟ್ನ ಹ್ಯಾಂಗ್ ಮಾಡೋದು. ಇದು ಕೂಡ ಮಾಡಿರೋದು ಉಳಿದಿರೋ ಸ್ಕ್ರ್ಯಾಪಲ್ಲಿ ಮಾಡಿರೋ ಹೆಲ್ಮೆಟ್ ಹ್ಯಾಂಗರ್ಸು. ಸೊ ಆ ಥರ. ಸೊ ಇದೇನಪ್ಪ ಅಂತ ನೋಡ್ತಿದ್ದೀರಾ? ಇಲ್ಲಿ ನೋಡಿ, ಒಂದು ಬ್ಯೂಟಿಫುಲ್ ಮಿರರ್ ಕಾಣ್ತಿದೆ. ಇದು ಏನಕ್ಕಪ್ಪ ಮಾಡಿರೋದು ಅಂದರೆ, ಈಗ ಸಪೋಸ್ ನಮ್ಮದೇನೋ ಟಾಪಲ್ಲಿದೆ ಬೆಡ್ರೂಮು, ಫಸ್ಟ್ ಫ್ಲೋರಲ್ಲಿ ರೆಡಿ ಆಗಿದ್ವಿ, ಇಲ್ಲೇನೋ ಬಂದು ಟಿಫನ್ ಮಾಡಿದ್ವಿ, ಎಲ್ಲ ಆಯಿತು. ಬಟ್ ಅಗೇನ್ ಅಲ್ಲೋಗಿ ನೋಡ್ಕೊಳಕ್ಕಾಗಲ್ವಲ್ಲ, ಹೌ ವಿಲ್ ಲುಕ್ ಆಚೆ ಹೋಗ್ಬೇಕಾರೆ. ಸೊ ಇಲ್ಲಿ ಸುಮ್ಮನೆ ಈ ಥರ ಹಿಂಗೆ ಸಿಂಪಲ್ಲಾಗಿ ಬಂದು ಈ ಥರ ನೋಡ್ಕೊಳ್ಳೋ ಥರ, ಓಕೆ ಎವ್ರಿಥಿಂಗ್ ಈಸ್ ಓಕೆ ಅನ್ನೋ ಥರ, ಈ ಥರ ನೋಡಿಕೊಂಡು ಎಕ್ಸಿಟ್ ಆಗಲಿ ಅಂತೇಳಿ ಒಂದು ಎಕ್ಸಿಟ್ ಮಿರರ್ನ ಕೊಟ್ಟಿದ್ವಿ. ದಿಸ್ ಇಸ್ ಕಾಲ್ಡ್ ಎಕ್ಸಿಟ್ ಮಿರರ್. ಸೊ ಇದು ಹೆಂಗೆ ಇನ್ನೊಂದು ವರ್ಕ್ ಆಗುತ್ತೆ, ಒಂದು ನಮಗೋಸ್ಕರ, ಇನ್ನೊಂದು ಈ ಮನೇಲಿ ಗೆಸ್ಟ್ ಬರ್ತಾರಲ್ಲ, ಆ ಗೆಸ್ಟ್ಗಳು ಈ ಮನೆನ ನೋಡಿ, ಓ ಇಷ್ಟು ಚೆನ್ನಾಗಿದೆ ಮನೆ, ಅದು ಇದು ಅಂತ ಏನೋ ಕೆಟ್ಟ ದೃಷ್ಟಿ ಇಟ್ಕೊಂಡಿರ್ತಾರೆ. ಈ ಕೆಟ್ಟ ದೃಷ್ಟಿಯವರಿಗೆ ವಾಸ್ತುಲಲ್ಲಿ ಒಂದು ಪಾಯಿಂಟ್ ಇದೆ. ಏನಪ್ಪಾ ಅಂದರೆ, ಮನೆ ಹೋಗ್ಬೇಕಾರೆ ಅವ್ರನ್ನವರೇ ನೋಡ್ಕೋಬೇಕಂತೆ. ನಮ್ಮನ್ನು ನಾವೇ, ಈಗ ಯಾರೋ ಗೆಸ್ಟ್ ಬಂದರು, ಅವ್ರಿಗೆ ಏನೋ ಬ್ಯಾಡ್ ಥಾಟ್ಸ್ ಇತ್ತು, ಅವ್ರನ್ನವರೇ ನೋಡಿಕೊಂಡು ಎಕ್ಸಿಟ್ ಆಗ್ತಾರೆ. ಸೊ ಅವಾಗ ಆ ಕೆಟ್ಟ ದೃಷ್ಟಿ ಮನೆ ಮೇಲೆ ಬಿಡಲ್ಲ, ಅವರಲ್ಲೇ ಹೊಟ್ಟೋಗ್ಬಿಡ್ತದೆ. ಸೊ ಆ ಥರ ಒಂದಿದೆ. ಇನ್ನೊಂದೇನಪ್ಪ ಈ ಮನೇಲಿ ಸ್ಪೆಷಲ್ ಅಂದರೆ, ಈ ಮನೆಗೇನೋ ಎಂಟ್ರ್ ಆಗಿಬಿಡ್ತೀವಿ, ಕಾರ್ ಕೀಸ್ನ, ಬೈಕ್ ಕೀನ ಎಲ್ಲಿಡ್ತೀವಿ, ಎಲ್ಲಿ ಕೂತಿರ್ತೀವಿ ಅಲ್ಲಿಡ್ತೀವಿ, ಇಲ್ಲ ಟಿಪಾಯಿ ಮೇಲೆ, ಆಮೇಲೆ ಹುಡ್ಕೋದು. ಅದ್ರ ಬದಲಿ ಬರ್ತಿದ್ದಂಕ್ಲೆ ಒಂದು ಗುಡ್ ಪ್ರಾಕ್ಟೀಸ್ ಏನಪ್ಪ ನೋಡಿ, ಕೀ ಹಾಕ್ಲಿಕ್ಕೆ ಅಂತೇಳಿ ಕೀ ಹೋಲ್ಡರ್ಸ್ ಮಾಡಿಬಿಟ್ಟಿದ್ವಿ. 12 ಹುಕ್ಸ್ನ ಹಾಕಿದ್ವಿ. ಸೊ ನೀವು ಆರಾಮಾಗಿ ಕೀ ನಡಿ, ಯಾವ್ದಾದ್ರು ಬೈಕು, ಕಾರ್ ಕೀ. ಅದ್ರ ಜೊತೆಗೆ ಗ್ಲಾಸಸ್, ಸನ್ ಗ್ಲಾಸಸ್ನ ಎಲ್ಲಿ ಇಡ್ತೀವಿ, ಬರ್ತಿದ್ದಂಕ್ಲೆ ಬರ್ತೀವಿ, ಟಿಪಾಯಿ ಮೇಲೆ ಕೂತ್ಕೋತೀವಿ, ಸೋಫಾ ಅಲ್ಲಿ ಇಲ್ಲಿ ಎಲ್ಲಿ ಬೇಕು ಇಡ್ತೀವಿ. ಒಂದೊಂದು ಸಲ ಹಂಗೆ ಹೊಟ್ಟೋಗ್ಬಿಡ್ತೀವಿ, ಕಾರಲ್ಲಿ ಗ್ಲಾಸಸ್ ಇರಲ್ಲ. ಅದಕ್ಕೋಸ್ಕರ ಸನ್ ಗ್ಲಾಸಸ್ ಇಡ್ಲಿಕ್ಕೆ ಕೂಡ ಜಾಗ ಮಾಡಿದ್ವಿ ನೋಡಿ. 4 ಗ್ಲಾಸಸ್ ಇಡ್ಬೋದು. ಇದನ್ನು ಕೂಡ ಎಂಟ್ರೆನ್ಸಲ್ಲೇ ಮಾಡಿದ್ದೀವಿ. ಸೊ ಆಮೇಲೆ ಅಲ್ಲಿ ಇಲ್ಲಿ ಅದಕ್ಕೋಸ್ಕರ ಹುಡ್ಕೋ ಅವಶ್ಯಕತೆ ಇಲ್ಲ.
ಅದ್ರ ಜಾಗಕ್ಕೆ ಅದಿರುತ್ತೆ. ಆಮೇಲೆ ಮಕ್ಕಳಿಗೆ ಯಾರಿಗೂ ಕೈ ಸಿಗದೇ ಇರೋ ಥರ ಸ್ವಲ್ಪ ಹೈಟಲ್ಲಿ ಹಾಕಿದ್ದೀವಿ. ಸೊ ಇದೇ ಈ ಮನೆಯಲ್ಲಿ ಎಂಟ್ರೆನ್ಸಲ್ಲಿ ಇರೋ ತುಂಬ ಸ್ಪೆಷಲ್ ಥಿಂಗ್ಸ್. ಇದು ಹಾಲು. ಎಂಟ್ರಿ ಆದ್ವಿ, ಒಂದು ಚಿಕ್ಕ ಪ್ಯಾಸೇಜ್ ಇತ್ತು, ಎಂಟ್ರ್ ಆದ್ವಿ, ಇದು ಹಾಲ್ ಬಂತು. ನೋಡಿ ಒಂದು ಒಳ್ಳೆ ವ್ಯೂ ಕೊಡಿ ಹಾಲ್ ಹೇಗಿದೆ ಅಂತ. ಇದು ಆಲ್ಮೋಸ್ಟ್ 8 o'clock ನಾವು ಶೂಟ್ ಮಾಡ್ತಾ ಇರೋದು. ನೋಡಿ ಲೈಟ್ಸ್ ಹೇಗಿದೆ ಅಂತ, ಯಾವುದು ನನ್ನ ಕಣ್ಣಿಗೆ ಹೊಡಿತಾ ಇಲ್ಲ ಆ ಥರ. ಹಂಗಂತ ಬೆಳಕು ಕಮ್ಮಿ ಇಲ್ಲ. ಸೊ ಕ್ಯಾಮ್ರಾದಲ್ಲಿ ಕೂಡ ಎಷ್ಟು ಕ್ಲಿಯರ್ ಇದೆ. ಸೊ ಆ ಥರ ಒಂದು ಲೈಟಿಂಗ್ ಕೊಟ್ಟಿದ್ದೀವಿ. ನೀವು ಎಂಟೈರ್ ಹಾಲ್ನಲ್ಲಿ ಲೈಟಿಂಗ್ ನೋಡಿದ್ರೆ ಎಲ್ಲ ವಾಲ್ ಹೊಡಿತಾ ಇದೆ. ಆಮೇಲೆ ಫ್ಲೋರಿಂಗ್ ಅಲ್ಲಿ ಯಾವುದು ನಿಮ್ಗೆ ಯಾವ ರಿಫ್ಲೆಕ್ಷನ್ ಕಾಣ್ತಾ ಇಲ್ಲ. ಸೊ ನಮ್ಮ ಮೇಲೆ ಕೂಡ ಯಾವುದು ರಿಫ್ಲೆಕ್ಟ್ ಆಗ್ತಾ ಇಲ್ಲ ಲೈಟ್ಸ್, ಯಾಕಂದ್ರೆ ಅಷ್ಟು ಮೈಲ್ಡ್ ಆಗಿ ಲೈಟ್ ಕಂಪ್ಲೀಟ್ಲಿ ಸ್ಪ್ರೆಡ್ ಆಗಿದೆ, ಪರ್ಟಿಕ್ಯುಲರ್ ಏರಿಯಾದಲ್ಲಿ ಬಿದ್ದಿಲ್ಲ. ಸೊ ಆ ಥರ ಚಿಕ್ಕ ಚಿಕ್ಕ ಲೈಟ್ಸ್ ತುಂಬಾ ಕೊಟ್ಟಿದೆ. ನೋಡಿ ಸೋ ಮೆನಿ ಚಿಕ್ಕ ಲೈಟ್ಸ್ ಇದೆ, ಸ್ಟ್ರಿಪ್ ಲೈಟ್ಸ್ ಇದೆ, ಇದೊಂದೆರಡು ಲೈಟ್ ಇದೆ. ಸೊ ಈ ಮನೆಯಲ್ಲಿ ನಮ್ಮ ಮನೆಗಳು ಅದೇ ಸ್ಪೆಷಲ್. ಏನಪ್ಪ ಅಂದರೆ ಲೈಟಿಂಗ್ನ ಅಷ್ಟು ಪ್ಲ್ಯಾಂಡ್ ವೇನಲ್ಲಿ ಕೊಟ್ಟಿರ್ತೀವಿ. ಸೊ ಮನೆ ಯಾವತ್ತು ಕಣ್ಣಿಗೆ ಕುಕ್ಕೋದೇ ಇಲ್ಲ. ಲೈಟ್ ಕಮ್ಮಿ ಆಯಿತು ಅಂತ ಫೀಲೇ ಬರಲ್ಲ. ಸೊ ಹಾಲ್ ಸೈಜ್ ಏನಾರು ನೋಡಿದ್ರೆ, ಆ್ಯಕ್ಚುಲಿ ಹಾಲ್ ಅಂತ ನೋಡಿದ್ರೆ 14x14 ಇದೆ. ಅಗೈನ್ ಡೈನಿಂಗಿಗೆ ಸಪ್ರೇಟ್ ಇದೆ, 7x10 ಫೀಟ್ ಡೈನಿಂಗ್ ಬರುತ್ತೆ. ಸೊ ಇಲ್ಲೇನಪ್ಪ ಅಂದ್ರೆ ಟಾಲ್ ವಿಂಡೋಸ್ ನೋಡ್ಬೋದು. 6 ಟಾಲ್ ಮತ್ತೆ 3 ಫೀಟ್ ಬಿಡ್ತು. 2 ವಿಂಡೋ ಇದೆ. ಇಲ್ಲೂ ಕೂಡ ಒಂದು ವಿಂಡೋ ಇದೆ. ಸೊ ನಮಗೆ ನಮ್ಮ ಮನೆಗಳಲ್ಲಿ ಬೆಳಕಿಗೆ ಅಂತೂ ಯಾವ ಕಾರಣಕ್ಕೂ ಕಮ್ಮಿ ಇರಲ್ಲ, ಅಷ್ಟು ವಿಂಡೋಸ್ ನ ಕೊಟ್ಬಿಡಿದ್ವಿ. ಇದೇನಪ್ಪ ಇಲ್ಲಿ ನೋಡ್ತಿದ್ದೀರಾ, ಇದು ನೋಡಿ, ಇದು ಡೈನಿಂಗ್ ಏರಿಯಾ. ಇದು ಸೊ ಡೆಸಿಗ್ನೇಟೆಡ್ ಪ್ಲೇಸ್ ಫಾರ್ ಡೈನಿಂಗ್. ಸೊ ಅದಕ್ಕೋಸ್ಕರ ಈ ವಾಲ್ ಟೈಲ್ಸ್ ನ ಹಾಕಿರೋದು. ಸ್ವಲ್ಪ ಲಾಸ್ಟ್ ಟೈಮ್ ಎಲ್ಲ ತುಂಬಾ ಡಾರ್ಕ್ ಕಲರ್ಸ್ ಹೋಗಿದ್ವಿ. ಸೊ ಲೈಟ್ ಕಲರ್ ಹೋಗೋಣ ಅಂತೇಳಿ ಈ ತರ ಕಲರ್ ಹಾಕಿದ್ವಿ. ಇದರಲ್ಲಿ ಏನಾದ್ರು ಒಂದು ಡೆಕೋರೇಟಿವ್ ಪಾರ್ಟ್ ಮಾಡೋಣ. ಆಕ್ಚುಲಿ ಇಲ್ಲಿ ಕಟ್ಲರಿ ಏನೇನೋ ಪ್ಲಾನ್ ಮಾಡೋಣ ಅನ್ಕೊಂಡ್ವಿ, ಬಟ್ ಯಾಕೋ ಆಡ್ ಅನ್ನಿಸ್ತಾ ಇದೆ, ಇದನ್ನೇನು ತೋರ್ಸೋದು ಬೇಡ ಅಂತೇಳಿ ಇದನ್ನ ಡೆಕೋರೇಟಿವ್ ಪಾರ್ಟ್ ಆಗಿ ಕನ್ವರ್ಟ್ ಮಾಡಿಬಿಟ್ವಿ. ಸೊ ಖಂಡಿತ ಈ ಸೀಲಿಂಗು ನೋಡಿ 2 ಲೈಟ್ ಹಾಕಿದೀವಿ, ಇಲ್ಲೊಂದು ಚಿಕ್ಕ ಫ್ಯಾನ್ ಕೊಟ್ಟಿದೀವಿ. ಸೊ ಡೈನಿಂಗಿಗೆ ಇಲ್ಲಿ ಡೈನಿಂಗ್ ಟೇಬಲ್ ಇದ್ರೆ ನಿಮಗೆ ಆರಾಮಾಗಿ ನೀವು ಯಾರು ಗೆಸ್ಟ್ನ ಕರೆದ್ರೆ ಊಟಕ್ಕೆ ಬನ್ನಿ ಅಂದರೆ ಈ ಡೈನಿಂಗ್ ಏರಿಯಾ ಈ ಟೇಬಲ್ ಹಾಕಿದಾಗ ಹಸಿವಿಲ್ಲ ಅಂದ್ರೆ ಬಂದು ಕುತ್ಕೊಂಡು ಊಟ ಮಾಡಿಬಿಡ್ಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ನೋಡಿ ಹೆಂಗೆ ಕಾಣ್ತಾ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ ಇದು ಪಾರ್ಟ್. ಇದನ್ನು ತೋರಿಸ್ತೀನಿ ತಾಳಿ. ಎಲ್ಲ ಲೈಟ್ಸ್ ಆಫ್ ಮಾಡಿ ಆಮೇಲೆ ಕ್ಯಾಂಡಲ್ ಲೈಟ್ ಡಿನ್ನರು ಎಲ್ಲೋ ಅಲ್ಲಿಗಿಲ್ಲಿಗೆ ಎಲ್ಲೋ ಕಪಲ್ಸು ಮ್ಯಾರಿಡ್ ಪೀಪಲ್ ಎಲ್ಲೋ ಹೋಗೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬನ್ನಿ ತೋರಿಸ್ತೀನಿ ಅದು ಹೆಂಗೆ ಅಂತ. ನೋಡಿ ನಮ್ಮ ಡೈನಿಂಗ್ ಅಲ್ಲಿ ಈ ಸಲ ಒಂದು ಸ್ಪೆಷಲ್ ಇದೆ. ಏನಪ್ಪಾ ಅಂದ್ರೆ ಊಟಕ್ಕೋಸ್ಕರ ತುಂಬಾ ಫ್ಯಾನ್ಸಿ ರೆಸ್ಟೋರೆಂಟ್ಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಆ ಫೀಲ್ಗೋಸ್ಕರ ತುಂಬಾ ಜನ ಹೋಗ್ತಾರೆ, ಆರಾಮಾಗಿ ಕುತ್ಕೊಳ್ಳೋಣ ಒಳ್ಳೆ ಮೈಲ್ಡ್ ಆಗಿ ಒಂದೊಳ್ಳೆ ಲೈಟಿಂಗ್ ಅಲ್ಲಿ. ಸೊ ಇಲ್ಲೊಂದು ನಮ್ಮ ಡೈನಿಂಗ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ಬನ್ನಿ ತೋರಿಸ್ತೀನಿ ಏನಂತ. ನೋಡಿ ಅಬ್ಸರ್ವ್ ಮಾಡಿ, ಈಗ ಲೈಟ್ಸ್ ಆಫ್ ಆಗಿ ಸ್ಪೆಷಲ್ ಲೈಟ್ಸ್ ಆನ್ ಆಗ್ತದೆ. ನೋಡಿ ಹೆಂಗಿದೆ ಎಕ್ಸ್ಪೀರಿಯನ್ಸು. ಸೊ ಆರಾಮಾಗಿ ಇಬ್ರು ಕಪಲ್ಸ್ ಅಥವಾ ನಿಮ್ಗೇನೋ ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ಆರಾಮಾಗಿ ಮನೆ ಊಟ ಮಾಡ್ಕೊಂಡು ಇಲ್ಲೇ ಕೂತ್ಕೊಂಡು ಸಾಕಷ್ಟು ಮಾತಾಡಿ ಮನೆ ಕೂತ್ಕೊಂಡು ಸೇಫ್ ಆಗಿರ್ತೀರಾ. ಸೊ ಹೆಂಗಿದೆ ಎಕ್ಸ್ಪೀರಿಯನ್ಸ್ ನೋಡಿ, ಒಳ್ಳೆ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಫ್ಯಾನ್ಸಿ ಹೋಟೆಲ್ಗೆ ಹೋಗೋ ಖರ್ಚು ಕೂಡ ಕಮ್ಮಿ ಆಗ್ತದೆ. ಸೊ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ ಡೈನಿಂಗ್ ಪಕ್ಕನೇ ಇಲ್ಲಿ ಡೋರ್ ಇದೆ, ಇದು ಯುಟಿಲಿಟಿ, ಆಚೆಗೆ ಹೋಗ್ತೀವಿ. ಇದು ಕೂಡ ಸೇಫ್ಟಿಯಾಗಿ ಇಲ್ಲೊಂದು ಲಾಕ್ ಇದೆ ವಿತ್ ಟವರ್ ಬೋಲ್ಟ್ ಇದೆ. ಸೊ ನಥಿಂಗ್ ಟು ವರಿ ಅಬೌಟ್ ಇಟ್. ಸ್ಮಾಲ್ ಯುಟಿಲಿಟಿ ಕೂಡ ಆಚೆಗಿದೆ. ಇದ್ರ ಪಕ್ಕ ಏನಿದೆಯಪ್ಪ, ಪೂಜಾ ರೂಮ್ ಇದೆ. ಸೊ ನೋಡಿ ಒಂದು ಸಿಂಪಲ್ ಪೂಜಾ ರೂಮ್ ಇದೆ, ಅರೌಂಡ್ 4.5x4.5 ವಿತ್ ಫ್ಲೂಟೆಡ್ ಗ್ಲಾಸ್ ಇದೆ. ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ. ನೋಡಿ ಸಿಂಪಲ್ ಟೀಕುಡ್ ಡೋರ್ ವಿತ್ ಫ್ಲೂಟೆಡ್ ಗ್ಲಾಸ್. ನೋಡಿ ಒಳ್ಳೆ ಎಲಿಗೆಂಟ್ ಲುಕ್ನ ನೋಡ್ಬೋದು. ಇದ್ರಲ್ಲಿ ಹೆಂಗಪ್ಪ ಅಂದರೆ ಸ್ವಲ್ಪ ಹಳೇದು ಟ್ರೆಡಿಷನಲ್ ಲುಕ್ಕು ಇದೆ, ಅಟ್ ದ ಸೇಮ್ ಟೈಮ್ ಫ್ಯಾನ್ಸಿ ಲುಕ್ಕು ಇದೆ. ಸೊ ಟ್ರೆಂಡಿಂಗ್ ಮನೆಗಳಿಗೆ ಆರಾಮಾಗಿ ಸೂಟ್ ಆಗುತ್ತೆ, ಆ ಥರ ಒಂದು ಡೋರ್ನ ಮಾಡಿದ್ದೀವಿ. ಇಲ್ಲಿಂದ ನೋಡಿದ್ರೆ ನೋಡಿ ಇಲ್ಲೊಂದು ಟಿವಿ ಯೂನಿಟ್ ಇದೆ. ನೋಡಿ ಹೇಗಿದೆ, ನಮ್ಮ ಮನೆಗಳಲ್ಲಿ ಆಲ್ವೇಸ್ 10 ಫೀಟ್ ಟಾಲ್ ಟಿವಿ ಯೂನಿಟ್ ಇರುತ್ತೆ. ಕಂಪ್ಲೀಟ್ ಫ್ಲೋರ್ ಇಂದ ಸೀಲಿಂಗ್ ಟಚ್ ಆಗಿಬಿಡ್ಬೇಕು ಟಿವಿ ಯೂನಿಟ್, ಎಲ್ಲೂ ಸೆಂಟ್ರಲ್ ನಿಲ್ಲೇಬಾರ್ದು. ಆಮೇಲೆ ಹಿಂದ್ಗಡೆ ಯಾವ ವಾಲು ಇರೋದಿಲ್ಲ. ಸೊ ಕಂಪ್ಲೀಟ್ಲಿ ಪ್ಲೈವುಡ್ ಇದರಲ್ಲಿ ನಿಲ್ಲುತ್ತೆ ಇದು. ಸೊ ಇದು ಕೂಡ ಸಿಂಪಲ್ ಡಿಸೈನ್ ಇದೆ, ಯಾವುದೂ ಇಲ್ಲ. 2 ಪಿನ್ಸ್ ಕೊಟ್ಟಿದ್ದೀವಿ, ಸೆಂಟ್ರಲ್ಲಿ ವಿಡ್ತ್ ಕೊಟ್ಟಿದ್ದೀವಿ. ಸೊ ಇದು ಕೂಡ ಒಂದು ಟಿವಿ ಪ್ಯಾನಲ್ ನ ದೊಡ್ಡದಾಗಿ ಕೊಟ್ಬಿಟ್ಟು ಸ್ಟ್ರೈಪ್ಡ್ ಲ್ಯಾಮಿನೇಟ್ಸ್ ವಿತ್. ಇದರಲ್ಲಿ ಏನಪ್ಪಾ ಸ್ಪೆಷಲ್, ತುಂಬಾ ಪ್ಲೈನ್ ಅನ್ನಿಸ್ತು ಆಕ್ಚುಲಿ. ಇದಿಷ್ಟ ಆಗೋಗ್ಬಿಟ್ಟಿತ್ತು. ಆಮೇಲೆ ಇನ್ನೂ ಪ್ಲೈನ್, ಇನ್ನೂ ಏನಾದ್ರು ಮಾಡ್ಬೇಕಲ್ಲ, ಅಗೈನ್ ಬ್ರಾನ್ಸ್ ಟೀ ಪಟ್ಟಿಗಳನ್ನ ಫಿಕ್ಸ್ ಮಾಡಿದ್ವಿ. ಸೊ ಆವಾಗ ಸ್ವಲ್ಪ ರಿಚ್ ಅನ್ನಿಸ್ತು. ಸೊ ವಿ ಫೀಲ್ ಸ್ಯಾಟಿಸ್ಫೈಡ್ ಫಾರ್ ಇಟ್. ತುಂಬಾ ಸಿಂಪಲ್ ಆಗಿ. ಸೊ ಇದ್ರಲ್ಲಿ ಏನಪ್ಪ ಇನ್ನೊಂದೇನಪ್ಪ ಸ್ಪೆಷಲ್ ಅಂದ್ರೆ ಇಲ್ಲಿ ಒಂದೇ ಪ್ಲಗ್ ಕೊಟ್ಟಿದ್ದೀವಿ. ಇಲ್ಲಾಂದ್ರೆ ಟಿವಿ ಹಾಕ್ತೀವಿ, ಇದು ಮುಚ್ಚೋಗುತ್ತೆ. ಇಲ್ಲಿ ಫ್ರಂಟ್ ಅಲ್ಲಿ ಒಂದು ಪ್ಲಗ್ಗು ಇಲ್ಲ, ನೋಡ್ಬೋದು ನೀವು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಈ ಎಲ್ಲಾನು ಇಡ್ತೀರಾ ಏನಪ್ಪಾ, ಈ ಸೆಟಪ್ ಬಾಕ್ಸು, ವೈಫೈ ಬಾಕ್ಸು, ಅದು ಇದು ಎಲ್ಲ ಕುತ್ಕೊಳ್ಳುತ್ತೆ. ಎವ್ರಿ ವೈರ್ ಈ ಗ್ಯಾಪ್ ಇಂದ ಎವ್ರಿ ವೈರ್ ಹಿಂದ್ಗಡೆ ಹೋಗುತ್ತೆ. ಹಿಂದ್ಗಡೆ ಪ್ಲಗ್ ಕೊಟ್ಟಿದ್ದೀವಿ. ಸೊ ಯಾವ ವೈರು ಇಲ್ಲಿ ಫ್ರಂಟ್ ಅಲ್ಲಿ ವಿಸಿಬಿಲಿಟಿ ಇರಲ್ಲ, ಹಿಂದ್ಗಡೆ ಹೋಗುತ್ತೆ, ಹಿಂದ್ಗಡೆ ಪ್ಲಗ್ ಆಗುತ್ತೆ. ಸೊ ಆ ತರ ಮಾಡಿದೀವಿ. ಇನ್ನ ಕಿಚನ್ಗೆ ಹೋಗ್ಬಿಡೋಣ ಬನ್ನಿ. ಇಲ್ಲಿ ನೋಡಿ ಆಗ್ನೇಯ ಮೂಲೆಯಲ್ಲೇ ಇದೆ. ಸೊ ನಮ್ಮ ಮನೆಯಲ್ಲಿ ಇನ್ನೊಂದೇನಪ್ಪ ಸ್ಪೆಷಲ್ ಅಂದರೆ, ವಾಸ್ತುನಲ್ಲಿ 100% ಫಾಲೋ ಮಾಡಿರ್ತೀವಿ. 4 ಕಾರ್ನರ್ ಆಫ್ ದ ಹೌಸಸ್ನ ಪಕ್ಕಾ ಮೇಂಟೈನ್ ಮಾಡಿರ್ತೀವಿ. ಯಾವ ಕಾರಣಕ್ಕೂ ಆ 4 ಕಾರ್ನರ್ಸ್ನ ಯಾವತ್ತೂ ಕಾಂಪ್ರಮೈಸ್ ಮಾಡಲ್ಲ. ಸೊ ಅದೇ ರೀತಿ ಆಗ್ನೇಯ ಮೂಲೆಯಲ್ಲಿ ಈ ನಮ್ಮ ಸೂಪರ್ ಕಿಚನ್ ಬಂದಿದೆ. ನೋಡಿ
ಇದೇನಪ್ಪ ನೋಡಿ, ಈ ವಾಲ್ ಟೈಲ್ಸ್ ಒಂದ್ಸಲ ತೋರಿಸಿ ಇವ್ರಿಗೆ. ನೋಡಿ ಕಂಪ್ಲೀಟ್ಲಿ ಬಾಟಮ್ ಟು ಟಾಪ್ ಟೈಲ್ಸ್ ಹಾಕಿದೀವಿ. ಯಾವುದೋ ಹಾರಿಸೆಂಟಲ್ ಅಲ್ಲಿ ಹಾಕಿರೋದಲ್ಲ ಇದು. 2 ಕಾಲು ಮತ್ತೆ 5 ಕಾಲಲ್ಲಿ ಬರೋ ಟೈಲ್ಸ್ ಇದು. ವರ್ಟಿಕಲ್ ಆಗಿ ಹಾಕಿದೀವಿ ನೋಡಿ. ಅದರ ಲುಕ್ ನ ಇಲ್ಲಿಂದ ಒಂದ್ಸಲ ತೋರಿಸಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇದು ಕೂಡ ಮ್ಯಾಟ್ ಫಿನಿಶ್ ಅಲ್ಲಿ ಇದೆ ವಿತ್ ಗ್ಲಿಟ್ರಿಂಗ್ ಎಫೆಕ್ಟ್ಸ್ ಇದೆ ನೋಡಿ. ಈ ಹೋಲ್ ಒಂದೇ ಕಲರ್ ಹಾಕಿದೀವಿ. ನಿಮ್ಗೆ ಎಲ್ಲೂ ಕೂಡ ಬೇರೆ ಯಾವ ಟೈಲ್ಸು ಇಲ್ಲ, ಯಾವುದೇ ಗಿಜಿಬಿಜಿ ಇಲ್ಲ. ಒಂದೇ ಕಲರ್ ಟೈಲ್ಸ್ ಟಾಪ್ ಟು ಬಾಟಮ್ ಕಾಣ್ತಾ ಇದೆ. ಇದ್ರ ಕಲರ್ ಕೂಡ ನಮ್ಮ ಫ್ಲೋರಿಂಗಿಗೆ ಮ್ಯಾಚ್ ಆಗೋ ತರ ಚಾಕ್ಲೇಟ್ ಬ್ರೌನ್ ಕಲರ್ ವುಡನ್ ಫಿನಿಶಿಂಗ್ ಹೋಗಿದೀವಿ. ಸೊ ಅದರ್ವೈಸ್ ಆಸ್ ಯೂಶುವಲ್ ದಿಸ್ ಇಸ್ ಗುಡ್ ಕಿಚನ್. ಟ್ಯಾಂಡಮ್ ಬಾಕ್ಸಸ್ ಇದೆ, ಎಲ್ಲಾನು ಇಟಾಲಿಯನ್ ಕಾನ್ಸೆಪ್ಟ್ ಅಲ್ಲೇ ಇದೆ. 2 ಟ್ಯಾಪ್ ಇದೆ. ಏನಪ್ಪಾ ಅಂದ್ರೆ ಒಂದು ಸೋಲಾರ್ ಟ್ಯಾಪ್, ಒಂದು ಸೋಲಾರ್ ವಾಟರ್ ಕೂಡ ಬರುತ್ತೆ ಇದರಲ್ಲಿ. ಯಾಕೆಪ್ಪ ಅಂದ್ರೆ ಏನೋ ಪಾತ್ರೆ ತೊಳಿಬೇಕು, ಏನೋ ಬಿಸಿನೀರು ಬೇಕಪ್ಪ, ಸೊ ಆವಾಗ ಡೈರೆಕ್ಟ್ ಆಗಿ ಸೋಲಾರ್ ವಾಟರ್ ಸಿಗ್ಲಿ ಅಂತ ಹೇಳಿ ಸೋಲಾರ್ ವಾಟರ್, ಆರ್ಡಿನರಿ ವಾಟರ್ ಎರಡೂ ಇದೆ. ಅದೊಂದಿದೆ. ಆಮೇಲೆ ಇಲ್ಲೊಂದು ಬ್ಯೂಟಿಫುಲ್ ಲೈಟ್ ಕೊಟ್ಟಿದೀವಿ ಸ್ಪೆಷಲಿ ಫಾರ್ ಎಲ್ಲಾನು ಆಫ್ ಮಾಡಿ ಓನ್ಲಿ. ನೋಡಿ ಸುಮ್ಮನೆ ಆಫ್ ಮಾಡ್ತೀವಿ, ಆ ಲೈಟ್ ಅಷ್ಟೇ ಇರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ ನೋಡಿ. ಅಷ್ಟೇ ವಿಸಿಬಲ್ ಆಗಿರ್ತದೆ. ಅಂದರೆ ಕಿಚನ್ ಕೌಂಟರ್ ಮಾತ್ರ ವಿಸಿಬಲ್ ಆಗಿರ್ತದೆ, ಯಾವುದು ಕಣ್ಣಿಗೆ ಹೊಡಿತಾ ಇಲ್ಲ. ಸೊ ವೆನ್ ಯು ಆರ್ ನಾಟ್ ಕುಕ್ಕಿಂಗ್, ನೀವೇನೋ ಮಾಡ್ತಾಯಿರ ಅಥವಾ ಏನೋ ತರಕಾರಿ ಹೆಚ್ಕೊಳ್ತಾ ಇದ್ದೀರಾ, ಅದನ್ನೆಲ್ಲ ಆನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಡಪ್ಪ ಇದೊಂದೇ ಸಾಕು, ನಾನು ಏನೋ ಕುಕ್ ಮಾಡ್ತಾ ಇದ್ದೀನಿ, ಇಷ್ಟೇ ಲೈಟ್ ಸಾಕು, ಆರಾಮಾಗಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸ್ಪೆಷಲ್ ಏನಪ್ಪ ಅಂದರೆ 2 ವಿಂಡೋ ಇರುತ್ತೆ ನೋಡಿ. ಇಲ್ಲೂ ಕೂಡ ಸ್ಲೈಡಿಂಗ್ ವಿಂಡೋ ಇದೆ. ಸೊ ಯಾಕೆ ಸ್ಲೈಡಿಂಗ್ ಕೊಟ್ಟಿದ್ದೀವಿ? ಎಲ್ಲ ಟಿಕ್ಕೊಂಡು ಫಾರ್ ಈಸಿ ಮೇಂಟೆನೆನ್ಸ್ ಆ್ಯಂಡ್ ಕ್ಲೀನಿಂಗ್ ಪರ್ಪಸ್ಸು. ಸೊ ಕ್ರಾಸ್ ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಲೇಡೀಸ್ ಕೂಡ, ಯಾರೋ ಒಬ್ರು ಲೇಡೀಸ್ ಮೊನ್ನೆ ಬಂದಿದ್ರು, ಅಡುಗೆ ಮಾಡ್ತಾ ಮಾಡ್ತಾ ನಮಗೂ ಬೋರ್ ಆಗ್ತದೆ, ಆಚೆ ನೋಡಿದ್ರೆ ರೋಡ್ ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಒಂದು ಫ್ರೆಶ್ ಆಕ್ಸಿಜನ್ ಇರ್ತದೆ, ಅವರು ಆಚೆ ನೋಡ್ಬೋದು, ಆ ಥರ ಇರ್ತದೆ. ಸೊ ಆಮೇಲೆ ಏನಪ್ಪಾ ಅಂದರೆ ಇನ್ನೊಂದೇನು ಸ್ಪೆಷಲ್ ಮಾಡಿದೀವಿ ಸರ ಅಂದರೆ, ಇಲ್ಲಿ ಆ್ಯಸ್ ಯೂಶುವಲ್ ಚಿಕ್ಕ ಚಿಕ್ಕ ಡಬ್ಬಿಗಳನ್ನೆಲ್ಲ ಇಡಲಿಕ್ಕೆ ಇದೆಲ್ಲ ಮಾಡಿದೀವಿ. ಇಲ್ಲಿ ಒಂದು ಎಂಟಿ ಬಾಕ್ಸ್ನ ಕೊಟ್ಟಿದ್ದೀವಿ. ಇಲ್ಲಿ ಈ ಥರ ಡೋರ್ನ ಕೊಡ್ಲಿಕ್ಕೆ ಆಗಲ್ಲ. ಯಾಕೆ ಹೇಳಿ, ಇಲ್ಲಿ ಚಿಮ್ನಿ ಬರ್ತಿರ್ತದೆ, ಇಲ್ಲಿ ಟಚ್ ಆಗ್ತದೆ ಓಪನ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ಎಂಟಿ ಬಾಕ್ಸ್ ಇಟ್ಟಿದ್ದೀವಿ. ಸೊ ಎನಿಥಿಂಗ್ ದೇ ಕ್ಯಾನ್ ಕೀಪ್ ಇಟ್. ಸೊ ಇಲ್ಲಿ ಇನ್ನೊಂದೇನಪ್ಪ ಸ್ಪೆಷಲ್ ಇದೆ, ಈ ಮಿಕ್ಸಿ ಮತ್ತೆ ಓವನ್ನ ಎಲ್ಲಿಡೋದು, ಅದನ್ನೇನಾದ್ರು ಕನ್ಸೀಲ್ ಮಾಡಬೇಕಲ್ಲ. ಸೊ ನಮಗೆ ಗೊತ್ತಿರಲ್ಲ, ಯಾಕೆಂದ್ರೆ ನಾವು ಕಟ್ಟಿ ಸೇಲ್ ಮಾಡೋ ಮನೆ ಇದು. ನೀವು ಯಾವ ಮಿಕ್ಸಿ ತರ್ತಿರೋ ಓವನ್ ತರ್ತಿರೋ ನಮಗೆ ಗೊತ್ತಿರಲ್ಲ. ಸೊ ಅಲ್ಲಿ ಏನು ಮಾಡಿದ್ವಿ, ಅದಕ್ಕೊಂದು ಡೆಸಿಗ್ನೇಟೆಡ್ ಪ್ಲೇಸ್ ಮಾಡಿದ್ವಿ ನೋಡಿ. ಪಾಯಿಂಟ್ಸ್ ಕೊಟ್ಟಿದ್ವಿ. ಇಲ್ಲಿ ಮಿಕ್ಸಿ ಇಟ್ಕೋಬೋದು, ಇಲ್ಲೇ ಕೂತು ಆರಾಮಾಗಿ ಮಿಕ್ಸರ್ ಮಾಡ್ಕೊಂಡ್ಬಿಡ್ಬೋದು, ಅಷ್ಟು ಹೈಟ್ನ ಕೊಟ್ಟಿದ್ದೀವಿ. ಜೊತೆಗೆ ಇಲ್ಲಿ ಓವನ್ ಇಟ್ಬಿಡ್ಬೋದು. ಇಲ್ಲಿ ಒಂದು ಚಿಕ್ಕ ಹೋಲ್ ಇದೆ, ಹೋಲ್ ಥ್ರೂ ಪ್ಲಗ್ ಬರ್ತದೆ. ಸೊ ಇಲ್ಲಿ ಓವನ್ ಆರಾಮಾಗಿ ಇಟ್ಕೋಬೋದು. ಸೊ ಮಿಕ್ಸಿ ಜಾರ್ಗಳನ್ನೆಲ್ಲ ಎಲ್ಲಿಡ್ತೀರಾ, ಮತ್ತೆಲ್ಲ ಹುಡ್ಕೊಂಡು ಎಲ್ಲೋ ಇಡೋದು ಜಾಗ ಅವಶ್ಯಕತೆ ಇಲ್ಲ, ಇಲ್ಲೇ ಇಟ್ಬಿಡ್ಬೋದು. ಎಲ್ಲ ಮಿಕ್ಸಿ ಜಾರು ಇದರಲ್ಲಿ ಇಟ್ಬಿಡ್ಬೋದು. ಆ ಥರ ಎಲ್ಲಾನು ಸಿಂಗಲ್ ಇದರಲ್ಲೇ ಬಂದ್ಬಿಡ್ಲಿ. ಮಿಕ್ಸಿ ಮತ್ತೆ ಓವನ್ ಎಲ್ಲಾನು ಒಂದು ಜಾಗದಲ್ಲಿ ಇದ್ಬಿಡುತ್ತೆ. ಡೋರ್ ಕ್ಲೋಸ್ ಮಾಡ್ಬಿಟ್ರೆ ಆ ಡರ್ಟಿ ಥಿಂಗು ಕಾಣೋದೇ ಇಲ್ಲ. ಕಂಪ್ಲೀಟ್ಲಿ ಕ್ಲೀನ್ ಆಗಿರುತ್ತೆ ನಮ್ಮ ಕಿಚನ್ ಅಲ್ಲಿ. ಸೊ ದಿಸ್ ಇಸ್ ಅಬೌಟ್ ಕಿಚನ್. ಅಟ್ ದ ಸೇಮ್ ಟೈಮ್ ಸೀಲಿಂಗ್ ನೋಡಿದ್ರೆ ಡಿಸೈನ್ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಯಾವುದೇ ಈ ಡರ್ಟ್ ಹೋಗೋ ತರ ಯಾವುದೇ ಸಂಧಿಗಳಿಲ್ಲ. ಸೊ ಆ ತರ ಕಂಪ್ಲೀಟ್ಲಿ ಪ್ಯಾಕ್ಡ್ ಇದೆ, ಸೀಲ್ಡ್ ಇದೆ. ಇಲ್ಲೂ ಕೂಡ ಪ್ರೊಫೈಲ್ ಲೈಟ್ ಕೊಟ್ಟಿದೀವಿ. ಲೈಟ್ಸ್ ನ ಸರ್ಕ್ಯುಲರ್ ಶೇಪ್ ಅಲ್ಲಿ ಕೊಟ್ಟಿದೀವಿ, ಚಿಕ್ಕ ಚಿಕ್ಕ ಲೈಟ್ಸ್ ನ. ಏನಕ್ಕೆ ಅಂದ್ರೆ ಕಿಚನ್ ಕೂಡ ಗ್ರ್ಯಾಂಡ್ನೆಸ್ ಅಲ್ಲಿ ಕಮ್ಮಿ ಇರಬಾರ್ದು. ಅದರಲ್ಲಿ ಅಲ್ಲೂ ಕೂಡ ಸುಮ್ಮನೆ ಲೈಟ್ ಹಾಕಿರಬಾರ್ದು. ಅಲ್ಲೂ ಕೂಡ ಒಂದು ಫೀಲಿಂಗ್ ಅಲ್ಲಿ ಸೂಪರ್ ಆಗಿದೆಯಪ್ಪ, ಆ ಲೇಡಿ ಕೂಡ ಒಂದು ರಿಚ್ನೆಸ್ ಫೀಲ್ ಆಗ್ಬೇಕು ಅಡುಗೆ ಮಾಡ್ಬೇಕಾದ್ರೆ. ಅಥವಾ ಯಾರೋ ಪಕ್ಕದ ಮನೆಯವ್ರು ಬರ್ತಾರೆ ಅನ್ಕೊಳ್ಳಿ, ಬಾಬಾ ಹೆಂಗಿದೆ ಗೊತ್ತಾ ಅಡುಗೆ ಮನೆ ಅಂತ ಒಂದು ಫೀಲ್ ಬರ್ಬೇಕಲ್ಲ. ಸೊ ಅದಕ್ಕೋಸ್ಕರ ಒಳ್ಳೆ ಚೆನ್ನಾಗಿ ಮಾಡಿದೀವಿ ನೋಡಿ. ಇವಾಗ ಇಲ್ಲಿ ವಾಶ್ ಮೆಷಿನ್ ಎಲ್ಲಿದೆ ಅಂತ ಕೇಳ್ಬೋದು. ಡೈನಿಂಗ್ ಏನೋ ಊಟ ಮಾಡ್ತೀವಿ, ವೇರ್ ಇಸ್ ದ ಹ್ಯಾಂಡ್ ವಾಶ್ ನೋಡಿ. ಇಲ್ಲಿದೆ ನಮ್ಮ ಟಿವಿ ಯೂನಿಟ್ ಹಿಂದ್ಗಡೆ ಹ್ಯಾಂಡ್ ವಾಶ್ ಇದೆ. ಸೊ ಇಲ್ಲೊಂದು ಸಿಂಪಲ್ ಹ್ಯಾಂಡ್ ವಾಶ್ ಕೊಟ್ಟಿದೀವಿ ವಿತ್ ಮಿರರ್ ಕೊಟ್ಟಿದೀವಿ. ಇಲ್ಲೇನು ಪಾಯಿಂಟ್ ಇದೆ, ಇಲ್ಲಿ ಕೂಡ ಡಿಶ್ ವಾಷರ್ ಹಿಡ್ಕೋಬಹುದು ಅಥವಾ ವಾಷಿಂಗ್ ಮಿಷಿನ್ ಹಿಡ್ಕೋಬಹುದು, ಆ ತರ ಒಂದು ಪಾಯಿಂಟ್ ಕೊಟ್ಟಿದೀವಿ. ಆಮೇಲೆ ಕಾಮನ್ ಬಾತ್ರೂಮ್ ಎಲ್ಲಿದೆ ನೋಡಿ, ಇಲ್ಲಿದೆ. ಸೊ ಯಾರಿಗೂ ಕಾಮನ್ ಬಾತ್ರೂಮ್ ಡಿಸ್ಟರ್ಬ್ ಆಗಲ್ಲ. ಕಾಮನ್ ಬಾತ್ರೂಮ್ ಯೂಸ್ ಮಾಡೋರ್ಗೂ, ಈಗ ಸಪೋಸ್ ಮನೆಗೆ ಯಾರೋ ಬಂದ್ರೆ ಕಾಮನ್ ಬಾತ್ರೂಮ್ ನ ಹಾಲಿಗೆ ವಿಸಿಬಲ್ಲು, ಅಡುಗೆ ಮನೆ ಪಕ್ಕ ಅಲ್ಲೆಲ್ಲೋ ಇಟ್ಬಿಟ್ರೆ ಹಿಂಸೆ ಆಗುತ್ತೆ ಯೂಸ್ ಮಾಡೋರಿಗೆ. ನಮಗೂ ಮನೇಲಿರೋರ್ಗೆ ಹಿಂಸೆ, ಯೂಸ್ ಮಾಡೋರ್ಗೆ ಹಿಂಸೆ. ಅದಕ್ಕೆ ಯಾರಿಗೂ ಕಾಣೋದಿಲ್ಲ ಕಾಮನ್ ಬಾತ್. ಕಂಫರ್ಟಬಲ್ ಆಗಿ ಒಳಗೆ ಹೋಗಿ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ, ಆಚೆಗೆ ಬನ್ನಿ, ಆರಾಮಾಗಿ ಹ್ಯಾಂಡ್ ವಾಶ್ ಇರುತ್ತೆ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ, ಹೆಂಗೆ ಕಾಣ್ತಿದ್ದೀರಾ ನೋಡ್ಕೊಳ್ಳಿ, ಡ್ರೆಸ್ ಎಲ್ಲ ನೀಟ್ ಮಾಡ್ಕೊಳ್ಳಿ, ಆಮೇಲೆ ಆಚೆ ಬನ್ನಿ. ಸೊ ಇದು ಕಾಮನ್ ಬಾತ್ರೂಮ್ ಈ ಥರ ವರ್ಕ್ ಆಗ್ಬೇಕು ಆ್ಯಕ್ಚುಲಿ ಎಲ್ಲ ಮನೆಗಳಲ್ಲೂ. ದಯವಿಟ್ಟು ಅದನ್ನ ಇದೇ ಥರ ಎಲ್ಲೂ ಕಾಣದೇ ಇರೋ ಜಾಗದಲ್ಲಿ ಇಡಿ. ಬಂದಿರೋ ಗೆಸ್ಟ್ಗಳು ಈಸಿಯಾಗಿ ಖುಷಿಯಾಗಿ ಯೂಸ್ ಮಾಡ್ತಾರೆ ಬಾತ್ರೂಮ್ನ ನೋಡಿ. ಎಲ್ಲ ಕಾಮನ್ ಏರಿಯಾಸ್ ಎಲ್ಲ ಆಯಿತು. ಈಗ ಬೆಡ್ರೂಮ್ ನೋಡಿ ತೋರಿಸ್ತೀವಿ ಬನ್ನಿ. ಗ್ರೌಂಡ್ ಫ್ಲೋರ್ ಎಲ್ಲಿದೆ ಬೆಡ್ರೂಮು ನೋಡಿ, ಇಲ್ಲಿದೆ ಬೆಡ್ರೂಮ್. ಬರೆದಿದ್ದಂಕ್ಲೆ ಎಂಟ್ರೆನ್ಸ್ ರೈಟ್ ಸೈಡಲ್ಲಿದೆ. ಇದಾಗಲಿ ಡೋರ್ಸ್ ಆಗಲಿ ಎಲ್ಲನೂ ಟೀಕ್ ವುಡ್ಡು. ಈ ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿದೆ. CNC ಕಟಿಂಗಲ್ಲಿ ಬ್ಲ್ಯಾಕ್ ರೂಕ್ಸ್ ಕೊಟ್ಟು ತುಂಬ ಚೆನ್ನಾಗಿದೆ. ವಿತ್ ಆಲ್ ಯುರೋಪ ಲಾಕ್ಸ್ ಬರುತ್ತೆ. ಸೊ ಓಪನ್ ಆದರೆ ಫಸ್ಟ್ ಕ್ಲಾಸ್ ಆಗಿ ಈ ಥರ. ಸೈಜ್ ಎಷ್ಟಿದೆ, ಇದು ಪೇರೆಂಟ್ ಬೆಡ್ರೂಮ್ ಅಂತ ಕರಿತೀವಿ.
ಅಂದ್ರೆ ಯೂಶಲಿ ಸ್ವಲ್ಪ ಏಜ್ ಆಗಿರೋ ಪೇರೆಂಟ್ಸ್ ಇದ್ರೆ ಇಲ್ಲೇ ಇರ್ತಾರೆ, ಮೇಲೆ ಹತ್ಲಿಕ್ಕೆ ಆಗಲ್ಲ ಅಂತ. ಇದ್ರ ಸೈಜ್ ಬಂದ್ಬಿಟ್ಟು 10x10 ಇದೆ. ಸೊ ಕಂಪ್ಲೀಟ್ಲಿ 10x10 ಇದೆ ಇದು ಕೂಡ. ಬಟ್ ವಿಂಡೋ ಮಾತ್ರ ತುಂಬಾ ಗುಡ್ ಸೈಜ್ ವಿಂಡೋ ಕೊಟ್ಟಿದೀವಿ. 5x5 ವಿಂಡೋ, 3 ಶಟರ್ಸ್ ಬರುತ್ತೆ. ಓಪನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಗಾಳಿ ಬರ್ತದೆ. ಆಮೇಲೆ ಪೇರೆಂಟ್ಸ್ಗೂ ಯಾವ ಕಾರಣಕ್ಕೂ ಇದು ಕಮ್ಮಿ ಆಗಬಾರ್ದು, ಹಂಗಾಗಿ ಒಳ್ಳೆ ಮಿರರ್ನ ಕೊಟ್ಟಿದ್ವಿ ನೋಡಿ. ಕಂಪ್ಲೀಟ್ ನಮ್ದೆಲ್ಲ ಮನೆಗಳಲ್ಲೂ ಟಾಲ್ ಮಿರರ್ಸ್ ಇರುತ್ತೆ, ಕಂಪ್ಲೀಟ್ ಬಾಡಿ ಕಾಣುತ್ತೆ. ಸೊ ಆ ಥರ ಒಂದು ಮಿರರ್ ಇರುತ್ತೆ. ಪ್ಲಸ್ ನೀವು ಇಲ್ಲಿ ವಾರ್ಡ್ರೋಬ್ನ ನೋಡೋದಾದ್ರೆ ನೋಡಿ, ಈ ಕಂಪ್ಲೀಟ್ಲಿ ಹೆಂಗಪ್ಪ ಅಂದ್ರೆ ಈ ಪೇರೆಂಟ್ಸ್ಗೆ ಯಾವುದೋ ಕಲರ್ ಕೊಟ್ಟು ಗಿಜಿ ಬಿಜಿ ಮಾಡಬಾರ್ದು ಅವ್ರನ್ನ. ತುಂಬಾ ಸಿಂಪ್ಲೆಸ್ಟ್ ವೇನಲ್ಲಿ ದೇ ಶುಡ್ ಫೀಲ್ ಸ್ಯಾಟಿಸ್ಫೈಡ್. ಸೊ ಅದಕ್ಕೋಸ್ಕರ ವುಡನ್ ಕಲರ್ ಗ್ಲಾಸಿ ಲ್ಯಾಮಿನೇಟ್ ಹಾಕಿದೀವಿ ನೋಡಿ. ಸ್ಲೈಡ್ ಮಾಡಿದ್ರೆ ಆರಾಮಾಗಿ ಸೊ ಹೇಗಿದೆ ಕಂಪಾರ್ಟ್ಮೆಂಟ್ಸ್ ನೋಡಿ. ಇಲ್ಲೊಂದು ಪ್ರೊಫೈಲ್ ಲೈಟ್ ಕೊಟ್ಟಿದೀವಿ, ಸೊ ವಿಸಿಬಲ್ ಇರಲಿ, ಕಾಣ್ಲಿ ಎಲ್ಲಾನು ಅಂತ. ಚಿಕ್ಕ ಚಿಕ್ಕ ಕ್ರ್ಯಾಕ್ಸ್ ನ ಕೊಟ್ಟಿದೀವಿ. ಏನಕ್ಕಪ್ಪ ಈ ಚಿಕ್ಕ ಚಿಕ್ಕ ಕ್ರ್ಯಾಕ್ಸ್ ಏನಕ್ಕೆ ಇದಾವೆ? ಸಾಕಷ್ಟು ಬಟ್ಟೆಗಳನ್ನ ಇಟ್ಕೋಬಹುದು. ಫೋಲ್ಡ್ ಐರನ್ ಬಟ್ಟೆಗಳು ಆರಾಮಾಗಿ ಇಟ್ಕೊಳ್ಬಹುದು, ಸೀರೆಗಳು, ಐರನ್ ಆಗಿರೋ ಬಟ್ಟೆಗಳು. ಪ್ಲಸ್ ಇದರಲ್ಲಿ ವಿತ್ ಲಾಕ್ ಕೊಟ್ಟಿದೀವಿ. ಅದನ್ನ ಇದೇ ಕಲರ್ ಹಾಕಿರೋದ್ರಿಂದ ತುಂಬಾ ಸ್ಪೆಷಲ್ ಆಗಿ ಕಾಣ್ತಾ ಇದೆ ನೋಡಿ. ವಿತ್ ಲಾಕ್ ಬರ್ತದೆ. ಇಲ್ಲಿ ಕೂಡ ಹ್ಯಾಂಗರ್ ಇರ್ತದೆ, ಕೆಳಗೂ ಹ್ಯಾಂಗರ್ ಇರ್ತದೆ, ಮೇಲ್ ಕೂಡ ಚಿಕ್ಕ ಚಿಕ್ಕ ಬಟ್ಟೆಗಳು. ಸೊ ಇಲ್ಲಿ ಹೆಂಗಪ್ಪ ಅಂದ್ರೆ ವಾರ್ಡ್ರೋಬ್ ನ ಆರ್ಗನೈಸ್ ಮಾಡ್ಲಿಕ್ಕೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ರ್ಯಾಕ್ಸ್ ಇದ್ದಾಗ ವಾರ್ಡ್ರೋಬ್ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡು ಅವ್ರಿಗೆ ಹೆಲ್ಪ್ಫುಲ್ ಆಗ್ತದೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಅಂತ ನೋಡಿದ್ರೆ ಇಲ್ಲಿದೆ ನೋಡಿ. ಸೊ ವುಡ್ ಹಾಕಿರಲ್ಲ, ಗ್ರಾನೈಟ್ ಫ್ರೇಮ್, WPC ಡೋರ್ಸ್ ನೋಡಿ ಹೇಗೆ ಕಾಣ್ತಿದೆ ಅಂತ ನೋಡಿ. ಒಂದ್ಸಲ ತೋರಿಸ್ಬಿಡಿ. ಕಂಪ್ಲೀಟ್ಲಿ ಟ್ರವಂಟೈನ್ ಟೈಲ್ಸ್ ಹಾಕಿದ್ದೀವಿ. ಹಾರಿಜಾಂಟಲಲ್ಲಾಗಿ ಕ್ಲೈಮ್ ಮಾಡಿದ್ದೀವಿ ಟ್ರವಂಟೈನ್ ಟೈಲ್ಸ್ನ. ಸೊ ಫ್ಲೋರಿಂಗ್ ಕೂಡ ಅದೇ ಕಲರೇ ಮ್ಯಾಚ್ನ ಮಾಡಿದ್ದೀವಿ. ಡೈಮಂಡ್ ಶೇಪಲ್ಲಿ ಹಾಕಿದ್ದೀವಿ, ಸ್ವಲ್ಪ ನೋಡಲಿಕ್ಕೆ ಆ ಲುಕ್ ಬರಲಿ ಅಂತೇಳಿ. ಆಸ್ ಯೂಶುವಲ್ ಹಿಂಡ್ವೇರ್ ಕಮೋಡ್ ಬಂದಿದೆ, ಹಿಂಡ್ವೇರ್ ವಾಲ್ ಫಿಕ್ಸರ್ಸ್ ಬಂದಿದೆ, ಟೇಬಲ್ ಟಾಪ್ ಬಂದಿದೆ, ಟೇಬಲ್ ಟಾಪ್ ವಾಶ್ ಬೇಸಿನ್ ವಿತ್ ಒಂದು ಸಿಂಪಲ್ ಅಂಡ್ ಗುಡ್ ಸೈಜ್ ಮಿರರ್ ಬಂದಿದೆ. ಸೊ ಏನು ಬೇಕು, ಗೀಸರ್ ಪಾಯಿಂಟ್ ಕೊಟ್ಟಿದ್ದೀವಿ, ಶವರ್ ಕೊಟ್ಟಿದ್ದೀವಿ. ಸೊ ಏನು ಬೇಕೋ ಎಲ್ಲನೂ ಇದೆ. ಸೊ ಪೇರೆಂಟ್ಸ್ ಬೆಡ್ರೂಮ್ ಅಂತೇಳಿ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ, ಹೌದಾ? ಇರ್ಲಿ ಬಿಡು ನಡೀತದೆ, ಮಾಸ್ಟರ್ ಬೆಡ್ರೂಮ್ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ. ನೋ, ಎವ್ರಿ ಬೆಡ್ರೂಮ್ ಡಿಸರ್ವ್ಸ್ ಬೇಸಿಕ್ ಥಿಂಗ್ಸ್. ಅದನ್ನ ಖಂಡಿತ ಎಲ್ಲಾ ಬಾತ್ರೂಮ್ಸ್ ಅಲ್ಲೂ ಮಾಡಿದೀವಿ. ಮೇಲೆ ಹತ್ತಣವಾ, ಗ್ರೌಂಡ್ ಫ್ಲೋರ್ ಅಂತೂ ಮುಗೀತು. ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿ, ಇಲ್ಲಿ ಸ್ಟೆಪ್ಸ್ ಕೂಡ ಅಬ್ಸರ್ವ್ ಮಾಡ್ಬೋದು. ಈ ಸಲ ಯಾವುದೇ ಕಲರ್ ನ ಚೇಂಜ್ ಮಾಡಿಲ್ಲ, ಸೇಮ್ ಫ್ಲೋರಿಂಗ್ ನೇ. ಟಾಪ್ ಮತ್ತೆ ರೈಸರ್ ಎರಡು ಕೂಡ ಸೇಮ್ ಕಲರ್ ಬಂದಿದೆ. ಸೊ ಯೂನಿಫಾರ್ಮ್ ಆಗಿದೆ ಫ್ಲೋರಿಂಗ್, ಸ್ಟೇರ್ ಕೇಸ್ ಕಂಪ್ಲೀಟ್ ಆಗಿ ನೋಡಿ. ಹತ್ಲಿಕ್ಕೆ ತುಂಬಾ ಈಸಿ ಇದೆ, ಹ್ಯಾಂಡ್ ರೈಲ್ ಇದೆ, ಗ್ಲಾಸ್ ಇದೆ. ಬನ್ನಿ ನೋಡಿ, ನಮ್ದೊಂದು ವಾಲ್ ಬಂತು. ದ ಮೋಸ್ಟ್ ಡೆಕೋರೇಟಿವ್ ಪಾರ್ಟ್ ಆಫ್ ಅವರ್ ಹೌಸ್ ಅಂದ್ರೆ ಇದೆ, ಗ್ರೇಟ್ ವಾಲ್ ಆಫ್ ಚೈನಾ. ನೋಡಿ, ಲೈಟ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಲುಕ್ ಇದೆ ಅಂತ. ನೋಡಿ ಹೇಗಿದೆ, ಇದೆ ನಮ್ಮ ಗ್ರೇಟ್ ವಾಲ್ ಆಫ್ ಚೈನಾ. ನೋಡಿ, ಕೆಳಗಿಂದ ಒಂದ್ಸಲ ಒಂದು ಒಳ್ಳೆ ಲುಕ್ ತೋರಿಸಿ. 22 ಫೀಟ್ ಹೈಟ್ ಅಲ್ಲಿ ಇದೆ. ಸೊ ಯಾವ ಕಲರ್ ಹಾಕಿದೀವಿ ಇಲ್ಲಿ ಲಾಸ್ಟ್ ಟೈಮ್ ನಾವು ಬೇರೆ ರೆಡ್ ಯೂಸ್ ಮಾಡಿದ್ವಿ ನೋಡಿ. ಫ್ಲೋರಿಂಗಿಗೆ ಮ್ಯಾಚ್ ಆಗೋ ಕಲರ್ನೇ ಹಾಕಿದೀವಿ, ಅಪೋಸಿಟ್ ಕಲರ್ ಹಾಕಿಲ್ಲ. ಸೊ ಎಷ್ಟು ಸಿಂಪಲ್ ಡಿಸೈನ್, ಕಂಪ್ಲೀಟ್ ಟೈಲ್ಸ್ ಹಾಕಿದೀವಿ. ವಿತ್ ಇದ್ರದ್ದೇ ಒಂದು ಹೈಲೈಟರ್ ಚಿಕ್ಕ ಪೀಸ್ ವಿತ್ ಗ್ರಾನೈಟ್ ಬಾರ್ಡರ್ ಹಾಕಿ ಒಳಗಡೆ ಸ್ಟ್ರಿಪ್ ಹಾಕಿದೀವಿ. ಸೊ ಹೆಂಗ್ ಕಾಣ್ತಾ ಇದೆ ಅಂದ್ರೆ ಈ ಲುಕ್ಕೇ ಡಿಫರೆಂಟ್ ಲುಕ್. ಒಂಥರ ನಮ್ಮ ಮನೆಯಲ್ಲಿ ದ ಮೋಸ್ಟ್ ಲಕ್ಸುರಿಯಸ್ ಪಾರ್ಟ್ ಏನಂದ್ರೆ ಈ ಪಾರ್ಟ್. ಎಸ್, ಈ ವಾಲ್ ನೋಡಿದ್ರೆ ಖಂಡಿತ ಕಳೆದೋಗ್ಬೇಕು ಎಲ್ರು. ಸೊ ಆ ತರ ಅನ್ಸುತ್ತೆ. ಅದೇ ಲುಕ್ಕೆ ಬಂದಿದೆ ನೋಡಿ. ಅಲ್ಲೊಂದು ಚಿಕ್ಕ ಝೂಮರ್ ಇದೆ, ಪ್ಲಸ್ ಲೈಟ್ಸ್ ಡೇ ಲೈಟ್ ಬರ್ಲಿ ಅಂತ ಓಪನ್ ಕೊಟ್ಟಿದೀವಿ. ನೋಡಿ, ಇದ್ರ ಲೈಟಿಂಗ್ ಏನಪ್ಪಾ ಅಂದ್ರೆ, ಯೂಶುವಲಿ ನಮ್ಮ ಇಂಟರ್ನೆಟ್ ಅಲ್ಲಿ ತುಂಬಾ ಇಮೇಜಸ್ ನೋಡಿದ್ರೆ ಅಲ್ಲಲ್ಲ ಏನೇನೋ ಲೈಟ್, ವಾಲಲ್ಲಿ ಯಾವ ಲೈಟು ಕೊಟ್ಟಿಲ್ಲ. ನೋಡಿ, ಈ ಸ್ಟ್ರಿಪ್ ಕೊಟ್ಟಿದೀವಿ. ಯಾವ ತರ ಇದೆ, ಸೀಲಿಂಗ್ ಇಂದ ಡ್ರಾಪ್ ಆಗ್ತಾರೆ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಟ್ಟು ಹಂಗೆ ಕಂಟಿನ್ಯೂ ಆಗಿ ವಾಪಸ್ ಸೀಲಿಂಗ್ ಹೊಟ್ಟೋಗುತ್ತೆ. ಸೊ ಎಷ್ಟು ಎಲಿಗೆಂಟ್ ಆಗಿದೆ ನೋಡಿ. ಸೊ ನಾವ್ ಹೇಳೋದು ಅದನ್ನೇ. ಸ್ವಲ್ಪ ನಾವೇನಾದ್ರೂ ಈ ಪಿಂಟ್ರೆಸ್ಟ್ ನ ಬಿಟ್ಬಿಟ್ಟು ಆಚೆಗೆ ಬಂದು ಯೋಚನೆ ಮಾಡಿದ್ರೆ ಈ ತರ ಡಿಫ್ರೆಂಟ್ ಐಡಿಯಾಸ್ ನಮ್ ತಲೆಗೆ ಬರ್ತದೆ. ಫಿಲ್ಮ್ಸ್ ಅಲ್ಲೆಲ್ಲ ನೋಡಿರ್ತೀವಿ, ಈ ಸ್ಟೇರ್ ಕೇಸ್ ಇಂದ ಇಳಿತಾ ಒಂದು ದೊಡ್ಡ ಒಳ್ಳೆ ಶಾಟ್ ಇಟ್ಬಿಟ್ಟಿರ್ತಾರೆ. ಸೊ ಅದೇ ತರ ನಮ್ ಸ್ಟೇರ್ ಕೇಸ್ ವಾಲ್ ಅಂತೂ ರೆಡಿ ಇದೆ ಫಾರ್ ಎನಿ ಟೈಪ್ ಆಫ್ ಎಕ್ಸ್ಪ್ರೆಷನ್. ನೀವ್ ಯಾವ ತರನಾರು ಬನ್ನಿ, ಒಳ್ಳೆ ಡ್ರೆಸ್ ಹಾಕೊಂಡು ಒಳ್ಳೆ ಈ ತರ ಕೆಳಗೆ ಇಟ್ಕೊಂಡ್ ಬನ್ನಿ, ನಮ್ ಸ್ಟೇರ್ ಕೇಸ್ ವಾಲ್ ಅಂತೂ ಕಂಪ್ಲೀಟ್ಲಿ ರೆಡಿ ಇದೆ. ನಿಮ್ಗೆ ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಬನ್ನಿ, ಈಗ ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಇಲ್ಲಿ ಬಂದ್ರೆ ಇದು ಒಂದು ಚಿಕ್ಕ ಮಿನಿ ಹಾಲ್ ಇದೆ. ಅಂದ್ರೆ ಹೆಂಗೆ ಹೇಳ್ತಾರಪ್ಪ ಅಂದ್ರೆ, ಇದನ್ನ ಈ ಫ್ಯಾಮಿಲಿ ರೂಮ್ ಅಂತ ಕರೀತಾರೆ, ಫ್ಯಾಮಿಲಿ ಹಾಲ್ ಅಂತಾರೆ, ರೂಮ್ ಅಂತಾರೆ. ಇದು ಕೂಡ ಒಂದು 12x12 ಸೈಜ್ ಅಲ್ಲಿ ಬರ್ತದೆ. ಸೊ 6x6 ವಿಂಡೋ ಕೊಟ್ಟಿದೀವಿ. ನೀವು ಸೋಫಾ ಹಾಕೊಳ್ಳಿ ಅಥವಾ ಒಂದು ಚಿಕ್ಕ ಸೋಫಾ ಹಾಕೊಳ್ಳಿ. ಗೆಸ್ಟ್ಸ್ ಬಂದ್ರೆ 3 ಬೆಡ್ರೂಮ್ ಇದೆ, ಎಲ್ಲಪ್ಪ ಮಲಗಿಸೋದು ಗೆಸ್ಟ್ ನ. ಆರಾಮ ಡಬಲ್ ಬೆಡ್ಗಳನ್ನ ಹಾಕಿ ಫಸ್ಟ್ ಕ್ಲಾಸ್ ಗೆಸ್ಟ್ ನ ಮಲಗಿಸಬಹುದು. ಫ್ಯಾನ್ ಇದೆ. ಇಲ್ಲೂ ಕೂಡ ಬ್ಯೂಟಿಫುಲ್ ಡಿಸೈನ್ಸ್ ಆಗಿದೆ, POP. ಇಲ್ಲೂ ಕೂಡ ಏನು ಕಾಂಪ್ರಮೈಸ್ ಆಗಿಲ್ಲ. ಇಲ್ಲೊಂದು ಸ್ಪೆಷಲ್ ಏನ್ ಮಾಡಿದೀವಿ ಗೊತ್ತಾ, ಇಲ್ಲಿ ಇನ್ ಕೇಸ್ ಏನಾದ್ರು ಸೋಫಾ ಇಟ್ಕೊಳ್ಳಿಲ್ಲ, ಟೈಮ್ಸ್ ಇದನ್ನ ಕೆಲವರು ನಮಗೆ ಬಂದು ಹೇಳ್ತಾ ಇದ್ರು, ನಾವ್ ಇದನ್ನ ಜಿಮ್ ರೂಮ್ ಆಗಿ ಯೂಸ್ ಮಾಡ್ಕೋತೀವಿ ಅಂತ. ಸೊ ಹಂಗಾಗಿ ಇಲ್ಲೂ ಕೂಡ ಪ್ಲಗ್ಸ್ ಕೊಟ್ಟಿದೀವಿ. ಇಲ್ಲೊಂದು ಪ್ಲಗ್ ಪಾಯಿಂಟ್ ಕೊಟ್ಟಿದೀವಿ, ಅಲ್ಲೊಂದು ಬರ್ತದೆ ಪ್ಲಗ್ ಪಾಯಿಂಟ್. ಇಲ್ಲೇನ್ ಕೊಟ್ಟಿದೀವಪ್ಪ, ಇದು ಎಸ್ಪೆಷಲಿ ಮೇಡ್ ಫಾರ್ ಮೊಬೈಲ್ ಚಾರ್ಜಿಂಗ್. ಸೊ ಇಲ್ಲಿ ಎಲ್ಲಿಡ್ಬೇಕು ಮೊಬೈಲ್ ನ, ಸೊ ಅದಕ್ಕೋಸ್ಕರ ಒಂದು ಮೊಬೈಲ್ ಚಾರ್ಜಿಂಗ್ ಪಾಟ್ ನ ಮಾಡಿಟ್ಟಿದೀವಿ. ಇಲ್ಲಿ ಪ್ಲಗ್ ಹಾಕ್ಬಿಟ್ಟು ಏನೋ ಸೋಫಾ ಮಾಡಿದ್ರು ಇಲ್ಲ ಅಂದ್ರೆ ಇಲ್ಲ ಕೆಳಗೆ ನೀರು ಜೊತಾಡ್ತಿರುತ್ತೆ. ಸೊ ಅದ್ರ ಬದಲಿ ಒಂದು ಕಾರ್ನರ್ ನ
ಈ ವೇಸ್ಟ್ ಪ್ಲೈಗಳಲ್ಲಿ ಮಾಡಿಸಿದೀವಿ. ಸೊ ಆರಾಮಾಗಿ 2 ಮೊಬೈಲ್ನ ಇಟ್ಬಿಡ್ಬೋದು ಚಾರ್ಜ್ ಹಾಕ್ಬಿಟ್ಟು. ಸೊ ಅಥವಾ ಇಲ್ಲಿ ಕೂಡ ನೀವೇನಾದ್ರು ಫಸ್ಟ್ ಫ್ಲೋರ್ ಕೂಡ ಟಿವಿ ಹಾಕ್ಕೋಬೇಕು, ಅಥವಾ ಏನೋ ಸೊಸೆ ಇದ್ದಾರೆ ಪಾಪ ಅವರಿಗೆ ಕೆಳಗಡೆ ಬಂದು ನೋಡ್ಲಿಕ್ಕೆ ಮುಜುಗರ ಆಗ್ತದೆ, ಅಥವಾ ಮಕ್ಕಳಿದ್ದಾರೆ ಅವ್ರೇನೋ ಕೆಳಗಡೆ ಬೇರೆ ಚಾನಲಲ್ಲಿ ನೋಡ್ತಾರೆ, ಅಥವಾ ಪೇರೆಂಟ್ಸ್ ಇದ್ದಾರೆ ಅವರೇನೋ ಬೇರೆ ನೋಡ್ತಾರೆ, ಆರಾಮಾಗಿ ಇಲ್ಲಿ ಟಿವಿ ಹಾಕಿ ಅವ್ರು ಇಷ್ಟವಾಗಿದ್ದು ಇದನ್ನ ಅವ್ರು ನೋಡ್ಕೋತಾರೆ. ಸೊ ಈ ತರ ಈ ಹಾಲು ಸರ್ವ್ ಮಲ್ಟಿಪರ್ಪಸ್ ಹಾಲ್ ತರ ಸರ್ವ್ ಆಗುತ್ತೆ. ಸೊ ಇಲ್ಲೇನಪ್ಪಾ ಅಂದ್ರೆ ಇನ್ನೊಂದು ಸ್ಪೆಷಲ್ ನಮ್ಮ ಮನೆಗಳಲ್ಲಿ ಈ ಬೆಡ್ರೂಮ್ ಅಕ್ಕಪಕ್ಕ ಇರಲ್ಲ. ಸೊ ಮುಂಚಿನ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಈ ಕಡೆ ಬಂದ್ರೆ ಇನ್ನೊಂದು ಈ ಕಡೆ ಇದೆ. ಸೊ ಪ್ರೈವಸಿಗೆ ಯಾವ ಡಿಸ್ಟರ್ಬೆನ್ಸು ಇಲ್ಲ, ಯಾವ ತೊಂದರೆನೂ ಇಲ್ಲ. ಆರಾಮಾಗಿ ಕಂಪ್ಲೀಟ್ಲಿ ಕಂಫರ್ಟಬಲ್ ಆಗಿ ಎರಡು ಸೂಪರ್ ಆ ಕಡೆ ಬೆಡ್ರೂಮ್ ಇರ್ತದೆ. ಬನ್ನಿ ಈಗ ಕಿಡ್ಸ್ ಬೆಡ್ರೂಮ್ ನ ತೋರಿಸ್ತೀನಿ. ಇದು ನಾವು ಅನ್ಕೊಳೋದು ಕಿಡ್ಸ್ ಅಂತ, ಅದಕ್ಕೋಸ್ಕರ ಅದೇ ಸ್ಟೈಲಲ್ಲಿ ಮಾಡಿರ್ತೀವಿ. ಬರ್ತಿದ್ದಂಕ್ಲೆ ನೋಡಿ ಒಂದು ಗ್ರ್ಯಾಂಡ್ ಮಿರರ್ ನಮ್ಮನ್ನ ವೆಲ್ಕಮ್ ಮಾಡುತ್ತೆ. ನೋಡಿ ಎಷ್ಟು ಟಾಲ್ ಮಿರರ್. ಸೊ ನಮ್ದು ಎಲ್ಲಾ ಮನೆಗಳಲ್ಲೂ ಅಷ್ಟೇ ಕಂಪ್ಲೀಟ್ ವಿಸಿಬಿಲಿಟಿ ಇರಬೇಕು. ನಮಗೆ ಕಂಪ್ಲೀಟ್ ವಿಸಿಬಿಲಿಟಿ, ಹಂಗೆ ವಿಡ್ತ್ ಕೂಡ ಚೆನ್ನಾಗಿರ್ಬೇಕು. ಸೊ ಸುಮ್ಮನೆ ಇಷ್ಟು ಮಿರರ್ ಇಟ್ಬಿಟ್ಟು ಆ ತರ ಅಲ್ಲ. ಸೊ ಇದಕ್ಕೊಂದು ಯೂನಿಟ್ ತರನೇ ಮಾಡಿದ್ವಿ. ಲೂವರ್ಸ್ ಇದೆ, ವಿತ್ ಬ್ಯಾಕ್ ಲೈಟ್ ಬರ್ತಾ ಇದೆ. ಬನ್ನಿ ಒಳಗಡೆ ಬಂದ್ರೆ ನೀವು ಇಲ್ಲಿ ಇನ್ನೊಂದೇನಪ್ಪ ಸ್ಪೆಷಲ್ ಅಂದ್ರೆ ಅಗೇನ್ ಫ್ಲೋರಿಂಗ್ ನ ಚೇಂಜ್ ಮಾಡಿದೀವಿ. ನೋಡಿ ಅಲ್ಲಿ ಐವೋರಿ ಇತ್ತು, ಇಲ್ಲಿ ವುಡನ್ ಹಾಕಿದೀವಿ. ಏನಕ್ಕೆ? ಸ್ವಲ್ಪ ಸ್ಪೆಷಲ್ ಫೀಲ್ ಆಗ್ಲಿ. ಸೇಮ್ ಫ್ಲೋರಿಂಗ್ ನ ಇಟ್ಕೊಂಡ್ರೆ ಬೋರ್ ಆಗ್ಬಿಡುತ್ತೆ. ಸೊ ಬೆಡ್ರೂಮ್ ಅಂದ್ರೆ ಸ್ವಲ್ಪ ವುಡನ್ ಫ್ಲೋರಿಂಗ್ ಬರ್ಲಿ, ಸ್ಪೆಷಲ್ ಫೀಲ್ ಆಗ್ಲಿ ಅಂತ. ಸೊ ಕಾಟ್ ಬಂದಿದೆ, ರೆಡಿಮೇಡ್ ಕಾಟ್ ಬಂದಿದೆ. ಕಂಪ್ಲೀಟ್ಲಿ ಸ್ಟೋರೇಜ್ ಕೂಡ ಇರ್ತದೆ. ಇಲ್ಲೇನಪ್ಪ ಈ ಸಲ ನೋಡಿದ್ರೆ ಇಲ್ಲೂ ಕೂಡ 5x5 ವಿಂಡೋ ಇದೆ. ಹೇಗಿದೆ ವಾಲ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆಲ್ಮೋಸ್ಟ್ ರೆಡ್ ಕಲರ್ ಟೈಲ್ಸ್ ನ ಹಾಕಿದೀವಿ. ಅದಕ್ಕೋಸ್ಕರ ಒಂದು ರೆಡ್ ಕಲರ್ ಲೈಟ್ ಬರೋ ಒಂದು 2 ಹ್ಯಾಂಗಿಂಗ್ ಲೈಟ್ಸ್ ನ ಕೊಟ್ಟಿದ್ದೀವಿ. ಸೊ ಒಂದು ಎಲಿಗೆಂಟ್ ಫೀಲ್ ಆಗಲಿ. ಸುಮ್ಮನೆ ಎಲ್ಲ ಲೈಟ್ಸ್ ಆಫ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಬೆಡ್ರೂಮ್ ಅಂತ. ನೋಡಿ ಹೇಗೆ ಕಾಣ್ತಿದೆ ಲೈಟ್ಸ್. 2 ಸಿಂಪಲ್ ಹ್ಯಾಂಗಿಂಗ್ ಲೈಟ್ ಕೊಟ್ಟಿದ್ದೀವಿ. ಮಲಗ್ಬೇಕಾರೆ ಇನ್ ಕೇಸ್ ಆರಾಮಾಗಿ ಎರಡು ಅದ್ರ ಆಕ್ಸೆಸಿಬಲ್ ಕೂಡ ಅಲ್ಲೇ ಇರ್ತದೆ. ಸೊ ಆರಾಮಾಗಿ ಒಂದು 10 ನಿಮಿಷ 1/4 ಗಂಟೆ ಮಾತಾಡ್ಕೊಂಡು ನಿದ್ದೆ ಬರೋ ತನಕನೂ ಈ ಲೈಟ್ಸ್ ಆನ್ ಮಾಡಿ ಇಟ್ಕೋಬಹುದು. ತುಂಬಾ ಎಲಿಗೆಂಟ್ ಹಂಗಂತ ಅಷ್ಟೇ ರಿಚ್ ಆಗಿ ಒಂಥರ ಪ್ಲೆಸೆಂಟ್ ಫೀಲಿಂಗ್ ಇರ್ತದೆ. ಸೊ ಆ ತರ ಕೊಟ್ಟಿದ್ದೀವಿ. ಇಲ್ಲಿ ನೋಡಿದ್ರೆ ಲೈಟ್ ಹಾಕಲ್ವಾ? ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಒಂದು 6 ಇಂಚ್ ವಿಡ್ತ್ ನ ಕೊಟ್ಟಿದ್ದೀವಿ. ಏನಕ್ಕಪ್ಪ ಅಂದ್ರೆ ಈ ಸನ್ಲೈಟ್ ಬರಲಿ ಒಳಗಡೆ ಅಂತ. ಅಂದ್ರೆ ಈಸ್ಟಿಗೆ ವಿಂಡೋ ಕೊಡ್ಲಿಲ್ಲ ನಾವು, ವಿಂಡೋ ಕೊಡಕ್ ಆಗ್ಲಿಲ್ಲ. ಏನಕ್ಕಪ್ಪ, ಎದುರುಗಡೆ ವಾಲ್ ಬಂದ್ರೆ ಈ ಬೆಡ್ ವಿಸಿಬಿಲಿಟಿ ಆಗ್ತಿದೆ ಅಂತ. ಸೊ ಹಂಗಾಗಿ ಏನ್ ಮಾಡಿದ್ವಿ, 7 ಫೀಟ್ ಹೈಟ್ ಅಲ್ಲಿ ಇಷ್ಟೇ ಚಿಕ್ಕದು ವಿತೌಟ್ ಗ್ರಿಲ್. ಏನಕ್ಕೆ ಇಷ್ಟು ಚಿಕ್ಕದು ಕೊಟ್ವಿ? ಅಲ್ಲಿ ಯಾವ ಗ್ರಿಲ್ಲು ಇಲ್ಲ, ಯಾರು ಒಳಗಡೆ ಬರ್ಲಿಕ್ಕೆ ಆಗ್ಬಾರ್ದು. ಸಿಂಪಲ್ ಒಂದು ಕ್ಲಿಯರ್ ಗ್ಲಾಸ್ ಹಾಕ್ಬಿಟ್ಟು ಮಾರ್ನಿಂಗ್ ಆಕ್ಚುಲಿ ನಾವು ಅಬ್ಸರ್ವ್ ಮಾಡಿದ್ವಿ, ಒಳ್ಳೆ ಸನ್ಲೈಟ್ ಬರುತ್ತೆ, ಎಂಟೈರ್ ರೂಮ್ಗೆ ಸ್ಪ್ರೆಡ್ ಆಗುತ್ತೆ ಸನ್ಲೈಟ್. ಸೊ ಆ ಥರದ್ದೊಂದು ಫೀಲ್ ಸಿಗಲಿ ಅಂತೇಳಿ ಇದನ್ನೊಂದು ಚಿಕ್ಕ ವಿಂಡೋ ಕೊಟ್ಟಿದ್ದೀವಿ. ಸೊ ನೀವು ಈ ಕಡೆ ಅಂತ ನೋಡಿದ್ರೆ ವಾರ್ಡ್ರೋಬ್ ಎಲ್ಲಿದೆ ಈ ಬೆಡ್ರೂಮ್ ಅಲ್ಲಿ ನೋಡಿ ಹೆಂಗಿದೆ. ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಇದು ಕಂಪ್ಲೀಟ್ಲಿ ಟೋಟಲ್ ವಿಡ್ತ್ ಇಸ್ ಎ ಸಿಂಗಲ್ ಬೆಡ್ರೂಮ್. ಅಂದ್ರೆ 30 ಫೀಟ್ ಇದೆ, 1.5 ಜಾಗ ಬಿಟ್ಟಿದ್ದೀವಿ. 27 ಫೀಟ್ ಕಂಪ್ಲೀಟ್ಲಿ ಈ ಬೆಡ್ರೂಮ್. ಇದು 27 by 11 ಫೀಟ್ ಬರ್ತದೆ ಕಂಪ್ಲೀಟ್. ಇದು ಸಿಂಗಲ್ ರೂಮ್ಗೋಸ್ಕರ. ಸೊ ಅದು ಸ್ಲೀಪಿಂಗ್ ಏರಿಯಾ ಆಯ್ತು, ಇದಾಯ್ತು, ಡ್ರೆಸ್ಸಿಂಗ್ ಆಯ್ತು. ಇದು ಬಂದ್ಬಿಟ್ಟು ಕಂಪ್ಲೀಟ್ ವಾರ್ಡ್ರೋಬ್ ಬರ್ತದೆ. ಸೊ ಕಂಪ್ಲೀಟ್ ವಾರ್ಡ್ರೋಬ್ ಇದೆ, ಇಲ್ಲಿ ಸ್ಟೋರೇಜ್ ನೀವೇನ್ ಬೇಕಾದ್ರೂ ಮಾಡ್ಕೋಬಹುದು. ಸೊ ಹಾಗೆ ಬಂದ್ರೆ ಇಲ್ಲಿ ಬಾತ್ರೂಮ್ ಬರ್ತದೆ, ಅಟ್ಯಾಚ್ ಬಾತ್ರೂಮ್. ನೋಡಿ ಈಗ ತೋರಿಸ್ತಾ ಇದೀನಿ, ಬಾತ್ರೂಮ್ ತುಂಬಾ ಸ್ಪೆಷಲ್ ಆಗಿದೆ. ನೀವು ಯೂಶಲಿ ಬಾತ್ರೂಮ್ ವಾಲ್ ಟೈಲ್ಸ್ ನ ತುಂಬಾ ಡಿಫ್ರೆಂಟ್ ವೆರೈಟಿನ ಟೈಲ್ಸ್ ನ ತಂದು ಹಾಕ್ತಾರೆ. ನೀವು ಯಾವತ್ತಾರು ಸಿಂಗಲ್ ಟೈಲ್ ಅಲ್ಲಿ ಬಾತ್ರೂಮ್ ನೋಡಿಲ್ಲ? ಬನ್ನಿ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಬಾತ್ರೂಮ್ ಹಾಕಿರೋದು ಒಂದೇ ಟೈಲ್ ಅಲ್ಲಿ, ಅಂದ್ರೆ ಒಂದೇ ಪ್ಯಾಟರ್ನ್ ಅಲ್ಲಿ. ನೋಡಿ ಇದೇನ್ ನೋಡ್ತಾ ಇದೆಲ್ಲ, ಇದೇ ಒಂದೇ ಸಿಂಗಲ್ ಪ್ಯಾಟರ್ನ್. ಎಲ್ಲಾ ಕಡೆ ಹಾರಿಜಾಂಟಲ್ ಕ್ಲೇ ಮಾಡಿದೀವಿ, ಎಲ್ಲಾ ಕಡೆ ಹಾಕಿರೋದು. ಫ್ಲೋರಿಂಗ್ ಕೂಡ ಅದನ್ನೇ ಹಾಕಿದೀವಿ. 1 ಫೀಟ್ by 4 ಫೀಟ್ ನ ಕಟ್ ಮಾಡಿ ಹಾಕಿದೀವಿ. ಈವನ್ ಕೆಳಗಡೆ ನೋಡಿ, ಈ ಕಡೆ ನೋಡಿ, ಕಂಪ್ಲೀಟ್ ಬಾತ್ರೂಮ್ ಕೂಡ ಸಿಂಗಲ್ ಆಗಿದೆ. ಅಷ್ಟೇ ಬ್ಯೂಟಿಫುಲ್. ನಮ್ಮ ಎಂಟೈರ್ ಮನೆಯಲ್ಲಿ ಎಲ್ಲಾ ಬಾತ್ರೂಮ್ ಗಳಿಗಿನ ಇದು ನಂಬರ್ 1 ಅನ್ಸ್ಬಿಡುತ್ತೆ ಆ ಲುಕ್ ಅಲ್ಲಿ ಇದೆ. ಸೊ ಇಲ್ಲೂ ಕೂಡ ಏನ್ ಬಂದಿದೆ ಇಲ್ಲಿ ನೋಡ್ಬೋದು. ಆರಾಮಾಗಿ ಒಳಗಡೆ ಬಂದು ತೋರಿಸಿ. ಇಲ್ಲೂ ಕೂಡ ಒಂದು ಫ್ಲಶ್ ಟ್ಯಾಂಕ್ ಬರ್ತದೆ. ಸೊ ಜಾಗ್ವರ್ ಕಮೋಡ್ ಬಂದಿದೆ, ಎಲ್ಲ ಹಿಂಡ್ವೇರ್ ಜಾಗ್ವರ್ದು ಮತ್ತೆ ಡೈವರ್ಟರ್ ಪಾರ್ಟ್ಸ್ ಬಂದಿದೆ. ಇಲ್ಲೂ ಕೂಡ ಟೇಬಲ್ ಟಾಪ್ ವಾಶ್ ಬೇಸಿನ್ ಬರುತ್ತೆ, ಗುಡ್ ಮಿರರ್ ಬರುತ್ತೆ. ಸೊ ಅನ್ಕಾಂಪ್ರಮೈಸ್ಡ್ ಬಾತ್ರೂಮ್ ಅಲ್ಲಿ ಏನ್ ಬೇಕು ಅಷ್ಟು ಐಟಮ್ಸ್ ನ ಇಟ್ಬಿಟ್ಟಿದೀವಿ. ಪ್ಲಸ್ ಏನಪ್ಪಾ ಅಂದ್ರೆ ಇಲ್ಲೂ ನೋಡ್ಬೋದು, ಇಲ್ಲಿ ಒಂದು ಚಿಕ್ಕ ಗೂಡ್ನ ಒಳಗಡೆನೆ ಮಾಡಿಸ್ಬಿಟ್ಟಿದೀವಿ. ಸೊ ಏನ್ ಬೇಕಾದ್ರೂ ಅವ್ರು ಇಟ್ಕೊಳ್ಳಿ ಅಂತ. ಸೊ ಇದು ಬಾತ್ರೂಮ್ ಪಾರ್ಟ್ ಆಯ್ತು. ಇನ್ನೂ ಇದೆ ಬೆಡ್ರೂಮ್ ಅಲ್ಲಿ. ಏನಪ್ಪಾ ನೋಡಿ, ಬ್ಯೂಟಿಫುಲ್ ಬಾಲ್ಕನಿ ಬರ್ತದೆ. ನೀವು ನೋಡಿ ಖುಷಿ ಆಗ್ಬಿಡ್ತೀರಾ. ನೋಡಿ ವಿತ್ ಲಾಕ್ ಬರ್ತದೆ. ಬಾಲ್ಕನಿ ಡೋರ್ ಕೂಡ ಕೀ ಇದೆ. ನೋಡಿ ಹೇಗಿದೆ, ಕ್ಯೂಟ್ ಆಗಿದೆ ಬಾಲ್ಕನಿ. 6x6 ಇದೆ ಬಾಲ್ಕನಿ ಅಷ್ಟೇನೆ, ಬಟ್ ಸ್ಟಿಲ್ ವೆರಿ ಗುಡ್. ನೋಡಿ ಇಲ್ಲಿ ಬರ್ತಿದ್ದಂಕ್ಲೆ ಒಂಥರ ಕಾಮ್ನೆಸ್, ಫುಲ್ ಚಿಲ್ಡ್ ಏರ್ ಬರ್ತಾ ಇದೆ. ಎಲ್ಲ ಗ್ರಿಲ್ ಹಾಕಿದೀವಿ. ಸೊ ಇಲ್ಲೇನಪ್ಪಾ ಅಂದ್ರೆ ಈ ಬರೀ ಗ್ರಿಲ್ ಇದ್ರೆ ಚೆನ್ನಾಗಿ ಕಾಣಲ್ಲ ಅಂತೇಳಿ ಅಗೈನ್ ಈ ಜಾಲಿನ ಯೂಸ್ ಮಾಡಿದೀವಿ. ಸೊ ಗ್ರಿಲ್ ಪ್ಲಸ್ ಜಾಲಿ. ಸೊ ಯಾರು ಹೊಡ್ಕೊಂಡು ಆಚೆನೂ ಬರಬಾರ್ದು, ಸೆಕ್ಯೂರಿಟಿಗೂ ಕಮ್ಮಿ ಆಗಬಾರ್ದು, ಲುಕ್ಗೂ ಕಮ್ಮಿ ಆಗಬಾರ್ದು ಅಂತ ಹೇಳಿ ಮಾಡಿದೀವಿ. ಸೊ ಕ್ಯೂಟ್ ಬಾಲ್ಕನಿ, ಓದ್ಲಿಕ್ಕೆ ಅಥವಾ ಒಂದು ಹ್ಯಾಂಗಿಂಗ್ ಇದನ್ನ ಹಾಕೊಳ್ಳಿಕ್ಕೆ, ಜೂಲ ಹಾಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಈ ಮನೆಯಲ್ಲಿ ಪ್ರತಿ ವಾರ್ಡ್ರೋಬ್ ಅಲ್ಲಿ ಒಂದು ಸಿಂಪಲೆಸ್ಟ್ ಒಂದು ಸ್ಪೆಷಲ್ ಥಿಂಗ್ ಇದೆ. ಬನ್ನಿ ತೋರಿಸ್ತೀನಿ ಏನಂತ.
ವಾರ್ಡ್ರೋಬ್ ಓಪನ್ ಮಾಡಿದ್ರೆ ಯೂಶ್ವಲಿ ಲಾಕರ್ ಕೊಟ್ಟಿರ್ತೀವಿ, ಲಾಕ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ನೋಡಿ, ಯೂಸ್ ಮಾಡಿದ್ವಿ, ಕ್ಲೋಸ್ ಮಾಡಿದ್ವಿ, ಲಾಕ್ ಮಾಡಿದ್ವಿ, ಕೀ ತಕೊಂಡ್ವಿ. ಕೀ ಎಲ್ಲಿ ಇಡ್ತೀರಾ? ಜೇಬಲ್ ಅಂತ ಇಟ್ಕೊಂಡು ಹೋಗಕ್ಕಾಗಲ್ಲ. ಸೊ ಈ ಕೀ ತುಂಬಾ ಚಿಕ್ಕದಿರೋದ್ರಿಂದ ಹೈಯೆಸ್ಟ್ ಕಳೆದೋಗೋ ಚಾನ್ಸ್ ಭಾಳ ಇರುತ್ತೆ. ಏನು ಮಾಡ್ತಾರೆ ಎಲ್ಲ ಜನ, ಇಲ್ಲೊಂದು ಬಟ್ಟೆಗಳಿರ್ತದೆ, ಬಟ್ಟೆ ಕೆಳಗಡೆ ಇಲ್ಲೇನೋ ಕೆಳಗಡೆ, ಆಮೇಲೆ ಅದನ್ನ ಹುಡುಕು, ಬಟ್ಟೆ ಕಿತ್ತಾಕು, ಅಥವಾ ಅದು ಕಿಡ್ಸಿಗೆ ಸಿಗ್ತದೆ, ನಾಳೆ ಯಾರೋ ಗೆಸ್ಟ್ ಇರ್ತಾರೆ ಅವ್ರಿಗೆ ಡೈರೆಕ್ಟಾಗಿ ಸಿಗುತ್ತೆ. ಅದಕ್ಕೋಸ್ಕರ ಒಂದು ಒಳ್ಳೆ ಜಾಗ ಮಾಡಿದ್ದೀವಿ, ನೀವು ತುಂಬ ಖುಷಿ ಪಡ್ತೀರಾ. ಬನ್ನಿ ತೋರಿಸಿ. ಇಲ್ಲಿ ನೋಡಿ, ಇಲ್ಲೊಂದು ಹುಕ್ನ ಹಾಕಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿದೆ ಜಾಗ ಅಂತ. ಸೊ ಇಲ್ಲಿ ನಿಮ್ಮ ಹ್ಯಾಂಗರ್ಸ್ ಎಲ್ಲ ಬಟ್ಟೆಗಳ ಹ್ಯಾಂಗರ್ ಹಾಕಿರ್ತೀರಾ, ಅಲ್ಲಿದೆ ಅಂತ ಯಾರು ಇಮ್ಯಾಜಿನ್ ಕೂಡ ಒಂದು ಯೋಚನೆನೂ ಬರಲ್ಲ ಯಾರಿಗೂ. ಸೊ ನಿಮ್ಮ ಕೀ ಕೂಡ ಸೇಫ್, ನಿಮಗೂ ಕೂಡ ಒಂದೇ ಜಾಗ. ಇಲ್ಲಿ ಕೀ ಹಾಕ್ತೀರಾ, ಬಟ್ಟೆ ಸರಿಸ್ತೀರಾ, ಹಿಂಗೆ ಹಾಕ್ತೀರಾ, ಮತ್ತೆ ಬಟ್ಟೆ ಹಿಂಗೆ ಸರಿಸ್ಬಿಡ್ತೀರಾ, ಕ್ಲೋಸ್, ಅಷ್ಟೇ. ಕೀ ಸೇಫ್, ಈ ಲಾಕ್ ಸೇಫ್, ಏನೂ ತೊಂದರೆ ಇಲ್ಲ. ಸೊ ಚೆನ್ನಾಗಿದೆ ಅನಿಸುತ್ತೆ ನೋಡಿ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಸೊ ಮೋಸ್ಟ್ ಸ್ಪೆಷಲ್ ರೂಮ್ ಆಫ್ ಅವರ್ ಹೌಸ್ ಮಾಸ್ಟರ್ ಬೆಡ್ರೂಮ್ ಫಸ್ಟ್ ಫ್ಲೋರ್ಲಿದೆ, ಸೌತ್ ವೆಸ್ಟ್ ಕಾರ್ನರ್ಲಿದೆ. ಓಕೆ, ಸೊ ಅದೇ ಮೂಲೆಯಲ್ಲೇ ಯಜಮಾನ ಮಲಗಬೇಕು. ಸೊ ಹಂಗಾಗಿ ಅದೇ ರೂಮ್ನೇ ರಿವೀಲ್ ಮಾಡ್ತಾ ಇದ್ವಿ. ನೋಡಿ ಒಂದ್ಸಲ ಹೇಗಿದೆ ಅಂತ. ಸೊ ಇಲ್ಲೂ ಕೂಡ ಅಲ್ಲಿರೋ ಥರ ವುಡನ್ ಫ್ಲೋರಿಂಗೇ ಬಂದಿದೆ. ಆ್ಯಸ್ ಯೂಶುವಲ್ ಕಾಟ್ ಇದೆ. ಇದನ್ನ ನೋಡಿದ್ರೆ ಇದನ್ನು ಕೂಡ ಕಂಪ್ಲೀಟ್ ವಿಡ್ತ್ 27 by 13 feet ಬಂದಿದೆ. ಇದು ಕೂಡ ವಾರ್ಡ್ರೋಬ್. ಇಲ್ಲೇನಪ್ಪ ಇನ್ನೊಂದು ಸ್ಪೆಷಲ್ ನೋಡಿ, ಒಂದು ಬೇ ವಿಂಡೋ ಬಂದಿದೆ. ಆರಾಮಾಗಿ ಕೂತ್ಕೊಳ್ಳಿ, ಹಿಂಗಾರು ಕೂತ್ಕೊಳ್ಳಿ, ಹೊರಕೊಂಡು ಕೂತ್ಕೊಳ್ಳಿ, ನೇಚರ್ನ, ರೋಡ್ನ ನೋಡಿ, ಒಳ್ಳೆ ಗಾಳಿ ಇದೆ, ಒಳ್ಳೆ ಬೆಳಕಿದೆ. ಕೆಳಗಡೆ ಕೂಡ ಸ್ಟೋರೇಜ್ ಇದೆ, ಫುಲ್ ಕಂಪ್ಲೀಟ್ ಸ್ಟೋರೇಜ್ ಇದೆ ನೋಡಿ. 10 feet ಹೈಟ್, 12 feet ಲಾಂಗು. ಸೆಂಟ್ರಲ್ ವಿಂಡೋ ಬಿಟ್ಟರೆ ಕಂಪ್ಲೀಟಾಗಿ ಪ್ಯಾಕ್ ಆಗಿದೆ. ಆಮೇಲೆ ಲ್ಯಾಮಿನೇಟ್ಸ್ ಕೂಡ ತುಂಬ ಚೆನ್ನಾಗಿದೆ. ನಮಗೂ ಕೂಡ ತುಂಬ ಚೆನ್ನಾಗಿ ಗುಡ್ ಫೀಲ್ ಬಂತೇನು ನೋಡಪ್ಪ. ಒಂಥರ ಲೈಟ್ ವುಡನ್ ಕಲರ್ ವಿತ್ ಗ್ರೀನ್ ಕಾಂಬಿನೇಷನ್ ಮಾಡಿದ್ದೀವಿ. ಸೊ ಆ ಥರ ಇದೆ. ತುಂಬ ಸ್ಪೆಷಲ್ ಏನಪ್ಪ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ನಾವು ಯೂಶಲಿ ವಾಲ್ಪೇಪರ್ ಹಾಕ್ತೀವಿ ಬರುತ್ತೆ ಅಂತ ಇದ್ವಿ. ಈ ಸಲ ಗೋಜೆ ಬೇಡ, ಲಾಸ್ಟಿಗೆ ವಾಲ್ಪೇಪರ್ ಮಿಸ್ ಮಾಡೋದೇ ಬೇಡ. ಸೊ ಮುಂಚೆನೇ ಟೈಲ್ಸ್ ಹಾಕ್ಬಿಟ್ವಿ. ಇಲ್ಲಿ ನೋಡಿ ಹೆಂಗೆ ಕಾಣ್ತಾ ಇದೆ, ಒಂಥರ ರಸ್ಟಿಕ್ ಲುಕ್ ಇರೋ ಕಂಪ್ಲೀಟ್ ಟೈಲ್ಸ್ನ ಕ್ಲೇಮ್ ಮಾಡಿಬಿಟ್ವಿ. ಕೆಳಗಿಂದ ಟಾಪ್ ಟು ಬಾಟಮ್ ಕ್ಲೇಮ್ ಮಾಡಿದ್ದೀವಿ. ಸೊ ಇದೇನೆ ಮೋಸ್ಟ್ ಎಲ್ಲದಕ್ಕಿಂತ ಹೈಯೆಸ್ಟ್ ಲುಕ್ ಬರ್ತಾ ಇರೋದೇ ಈ ವಾಲ್. ಸೊ ಈ ಟೈಲ್ನ ಹಾಕಿರೋದ್ರಿಂದ. ಸೊ ನಮ್ಮ ಮನೆಯಲ್ಲಿ ನೋಡಿದ್ರೆ ನೀವು ಯೂಶಲಿ ಡೆಕೋರೇಟಿವ್ ಪಾರ್ಟ್ನ ಹೈಯೆಸ್ಟಾಗಿ ನೋಡೋದೇ ಟೈಲ್ಸ್ನ. ನಾವು ಯಾಕೆ ಅದನ್ನು ಅಷ್ಟು ಬಿಲೀವ್ ಮಾಡ್ತೀವಿ ಅಂದರೆ, ಲಾಂಗ್ ಲಾಸ್ಟಿಂಗ್ ಟೈಲ್ ಒಡೆಯೋದಿಲ್ಲ, ಮಾಡೋದಿಲ್ಲ, ಡ್ಯೂರಬಿಲಿಟಿ ತುಂಬ ಲಾಂಗ್ ಆಗಿರ್ತದೆ ಅಂತಲೇ ಈ ಪ್ಲೈವುಡ್ ಐಟಮ್ಸ್ ಎಲ್ಲ ಕಮ್ಮಿ ಮಾಡಿ ಟೈಲ್ಸ್ನ ಹೈಯೆಸ್ಟ್ ಯೂಸ್ ಮಾಡಿರ್ತೀವಿ. ಆ್ಯಸ್ ಯೂಶುವಲ್ ನೀವು ನೋಡಿದ್ರೆ ಅಲ್ಲಿ ನೋಡಿ, ಇಲ್ಲಿ ಬೋಲ್ಡ್ ನೋಡಿ, ಅಲ್ಲೂ ಗ್ರಾನೈಟ್ ಟಾಪ್ ಇದೆ. ಸೊ ಎಲ್ಲ ಕಡೆನೂ ಟೈಲ್ಸ್ನ ಹೈಯೆಸ್ಟಾಗಿ ಯೂಸ್ ಮಾಡಿರ್ತೀವಿ. ಆಮೇಲೆ ಇಲ್ಲಿ ಬರ್ತದೆ, ಇಲ್ಲಿ ಬಂದುಬಿಟ್ರೆ ಮಾಸ್ಟರ್ ಬೆಡ್ರೂಮ್, ಬಾತ್ರೂಮ್ ಬರ್ತದೆ. ಸಿಂಪಲ್ ಆಗಿದೆ. ಒಂದು ಸಲ ಬಾತ್ರೂಮ್ ತೋರಿಸಿ ಹೇಗೆ ಕಾಣ್ತಾ ಇದೆ ಅಂತ. ಒಂದೇ ಇದರಲ್ಲಿ ಹೋಗ್ತದೆ ನೋಡಿ ಹೇಗಿದೆ ಅಂತ. 2x2 ಫ್ಲೋರಿಂಗ್ ಇದೆ. ಒಂದೇ ಟೈಲ್, ಸಿಂಗಲ್ ಟೈಲಲ್ಲಿ ಕಂಪ್ಲೀಟ್ ಬಾತ್ರೂಮ್ನ ಹಾಕಿದ್ದೀವಿ. ಎಲ್ಲೂ ಗಿಜಿ ಬಿಜಿ ಇರಬಾರ್ದು ಅದು. ಸೊ ಇದೊಂದು ಕಲರು, ಅದೊಂದು ಕಲರು, ಆ ಥರ ಫೀಲೇ ಬರಬಾರ್ದು. ಹೇಗಿದೆ ನೋಡಿ, ಎಲ್ಲನೂ ಕರೆಕ್ಟಾಗಿದೆ. ಬಂದ ತಕ್ಷಣ ವಾಶ್ ಬೇಷನ್, ಮಿರರು, ಸೊ ಶವರು, ಡೈವರ್ಟರ್ ಇದೆ. ಲಾಸ್ಟಿಗೆ ಕಮೋಡ್ ಕೊಟ್ಟಿದ್ದೀವಿ. ಇಲ್ಲೊಂದು ಚಿಕ್ಕ ಗೂಡು ಮಾಡಿದ್ದೀವಿ ಐಟಮ್ಸ್ ಇಟ್ಕೊಳ್ಳಿಕ್ಕೆ. ಕಮೋಡ್ ಎದುರುಗಡೆನೇ ವಿಂಡೋ ಕೊಟ್ಟಿದ್ದೀವಿ. ಸೊ ಬ್ಯಾಡ್ ಆರ್ಡರ್ ಅಲ್ಲ, ಈಸಿಯಾಗಿ ಹೋಗ್ಲಿ ಅಂತ. ಇದಕ್ಕೆ ಕೂಡ ಒಂದು ಗ್ರ್ಯಾಂಡಾಗಿ ಒಂದು POC ಸೀಲಿಂಗ್ ಮಾಡಿದ್ದೀವಿ. ಸೊ ಹೇಳಿದ್ನಲ್ಲ, ಮಾಸ್ಟರ್ ಬೆಡ್ರೂಮ್ ತುಂಬ ಗ್ರ್ಯಾಂಡಾಗಿರ್ತದೆ ನಮ್ಮದು. ಇಲ್ಲಿ ಏನಪ್ಪ ಸ್ಪೆಷಲ್ ನಮ್ದು ಎಲ್ಲ ಬೆಡ್ರೂಮಲ್ಲೂ ಅಂದರೆ, ಲೈಟ್ಸು ಕಂಪ್ಲೀಟ್ಲಿ ವಾಲ್ಗೆ ಹೊಡಿತಾ ಇದೆ ನೋಡಿ. ಇಲ್ಲಿ ಕಾಣ್ತಾ ಇರೋದೆಲ್ಲ ನೀವು ರಿಫ್ಲೆಕ್ಷನ್ ಆಫ್ ಲೈಟ್ ಎಲ್ಲ ವಾಲ್ಗೆ ಹೋಗ್ತಾ ಇದೆ, ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಬರ್ತಾ ಇದೆ. ಇಲ್ಲಿ ಕೊಟ್ಟಿರೋದೆಲ್ಲ ಚಿಕ್ಕ 3 watts ಬಲ್ಬ್. ಅದನ್ನ ನೋಡಿದ್ರೆ ನಮ್ಗೇನು ಇಶ್ಯೂನೇ ಇಲ್ಲ, ಅದರಿಂದ ತುಂಬಾ ಬೆಳಕು ಬರೋದಿಲ್ಲ. ಸೊ ಓವರ್ ಆಲ್ ನಮಗೆ ಫೀಲ್ ಹೆಂಗಿದೆ ಅಂದ್ರೆ, ಎಲಿಗೆಂಟ್ ಫೀಲ್ ಇದೆ, ಒಂಥರ ಮೈಲ್ಡ್ ಆಗಿದೆ, ಲೈಟ್ಸ್ ವಾರ್ಮ್ ಆಗಿದೆ, ಆ ತರ ಲೈಟ್ ಫೀಲಿಂಗ್ ಇದೆ. ಆಮೇಲೆ POP ಡಿಸೈನ್ ನೋಡಿದ್ರೆ ಬ್ಲಾಕ್ ಲೂವರ್ಸ್ ಕೊಟ್ಟಿದ್ದೀವಿ, ಕಾರ್ನರ್ಸ್ ನ ಕರ್ವ್ ಮಾಡಿದೀವಿ, ಅಲ್ಲೊಂದೆರಡು ಬ್ಲಾಕ್ ಇದನ್ನ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಏನಪ್ಪಾ ಅಂದ್ರೆ, POP ನ ಜಾಸ್ತಿ ಗಿಜಿ ಬಿಜಿ ಮಾಡದೇನೆ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಒಂದು ರಿಚ್ನೆಸ್ ನ ಕೊಡೋಣ ಅಂತ. ಇದೆಲ್ಲ ವಾರ್ಡ್ರೋಬ್ಸ್ ನೋಡಿದ್ರೆ, ಇಲ್ಲೂ ಕೂಡ ವಾರ್ಡ್ರೋಬ್ಗೆ ಲೈಟ್ ಕೊಟ್ಟಿದ್ದೀವಿ. ಇಲ್ಲಿ ಟಾಪ್ ಅಲ್ಲಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಇಲ್ಲಿ ಇನ್ನೊಂದು ಏನು ಅಬ್ಸರ್ವ್ ಮಾಡೋದು ನಮ್ಮ ಇದರಲ್ಲಿ ಅಂದ್ರೆ, 2 ವಾರ್ಡ್ರೋಬ್ ಇದೆ ಅಲ್ವಾ, ಎರಡನ್ನೂ ಓಪನ್ ಮಾಡಿ ತೋರಿಸ್ತೀನಿ. ತುಂಬಾ ಎರಡನ್ನೂ ಡಿಫ್ರೆಂಟ್ ಆಗಿರ್ತದೆ. ಬೇಕಾದ್ರೆ ನೋಡಿ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಈ ಚಿಕ್ಕ ರ್ಯಾಕ್ಸ್ ನ ತುಂಬಾ ಕೊಟ್ಬಿಟ್ಟಿದೀವಿ. ಲಾಂಗ್ ಹ್ಯಾಂಗರ್ ಒಂದಿದೆ, ಕೆಳಗೊಂದು ಬರ್ತದೆ, ಇಲ್ಲೊಂದು. ಇಲ್ಲೇನಕ್ಕೆ ಚಿಕ್ಕ ರ್ಯಾಕ್ಸ್ ಕೊಟ್ಟು ಈ ವಾರ್ಡ್ರೋಬ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲ ಇದು ರೆಗ್ಯುಲರ್ ವಾರ್ಡ್ರೋಬ್ ತರ ಇದೆ, ಹ್ಯಾಂಗರ್ ಇದೆ, ಇಲ್ಲ ಕೆಳಗೊಂದು ಹ್ಯಾಂಗರ್ ಇದೆ. ಇಲ್ಲಿ ಏನಕ್ಕಪ್ಪ ಸ್ಪೆಷಲಿ ಹಿಂಗೆ ಕೊಟ್ಟಿದೀವಿ ಅಂದ್ರೆ, ಬಿಕಾಸ್ ಬಾತ್ರೂಮ್ ಹೋಗ್ತಾರೆ ಯೂಸ್, ಆಲ್ಮೋಸ್ಟ್ ನಾವು ಇನ್ನರ್ ವೇರ್ಸ್ ಆಗ್ಲಿ, ಬಾತ್ರೂಮ್ಗೆ ಟವಲ್ಸ್ ಆಗ್ಲಿ, ಹೈಯೆಸ್ಟ್ ಬಾತ್ರೂಮ್ಗೆ ಇಮಿಡಿಯೇಟ್ ಯೂಸ್ ಆಗೋದನ್ನೆಲ್ಲ ಇಲ್ಲಿ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆ ತರ ಪರ್ಪಸ್ ಅಂದ್ರೆ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ, ಸುಮ್ಮನೆ ಏನೋ ಮಾಡೋದಿರಲ್ಲ, ಎಲ್ಲನೂ ಪ್ಲ್ಯಾಂಡ್ ಆಗಿ ತಲೆ ಕೆಡ್ಸ್ಕೊಂಡೇ ಮಾಡಿರ್ತೀವಿ. ಎಲ್ಲ ವಾರ್ಡ್ರೋಬ್ಸ್ ಆಗಲಿ, ಪ್ರತಿಯೊಂದು ಆಗಲಿ. ಸೊ ನಮ್ಮ ಮನೆ ಅಂದರೆ ಅದೇ ಸ್ಪೆಷಲ್. ಯಾವುದನ್ನು ಸುಮ್ಮನೆ ಮಾಡು, ಮುಗಿಸ್ಬಿಡು, ಸೇಲ್ ಮಾಡೋ ಆ ಥರ ಥಾಟೇ ಇರೋದಿಲ್ಲ. ಇಲ್ಲಿ ನೋಡಿದ್ರೆ ಇಲ್ಲೇನಪ್ಪ ಇದೆ ನೋಡಿ, ಡೋರ್ ಕ್ಲೋಸ್ ಮಾಡಿದ್ರೆ
ಇಲ್ಲೊಂದಿದೆ, ಏನಪ್ಪ ಇದು? ಸೊ ಅಲ್ಲೇನಾದ್ರು ಸ್ಟೋರೇಜ್ ಕಮ್ಮಿ ಅನಿಸಿದ್ರೆ ಇಲ್ಲೂ ಕೂಡ ವಾರ್ಡ್ರೋಬ್ ಮಾಡಿದ್ದೀವಿ, ಇಲ್ಲೂ ಸ್ಟೋರೇಜ್ ಬರಲಿ ಅಂತ. ಸೊ ದಿಸ್ ಈಸ್ ಆಲ್ಸೋ ಒನ್ ಮೋರ್ ಸ್ಟೋರೇಜ್. ಯಾರು ಮಾಸ್ಟರ್ ಬೆಡ್ರೂಮ್ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಆಗಿರಬೇಕು, ಸ್ಟೋರೇಜ್ ಕೂಡ ಚೆನ್ನಾಗಿ ಬರಬೇಕು. ಅಟ್ ದ ಸೇಮ್ ಟೈಮ್ ಮಿರರ್ ಪಾಯಿಂಟ್ನ ನೋಡಿದ್ರೆ ತುಂಬ ಟಾಲ್ ಮಿರರ್, ವೈಡ್ ಮಿರರ್, ಕಂಪ್ಲೀಟ್ ಕಾಣ್ತೀವಿ. ಈ ಪ್ಲಗ್ ಪಾಯಿಂಟ್ ಯಾಕೆ ಕೊಟ್ಟಿದ್ದೀವಿ ಮಿರರ್ ಪಕ್ಕ? ಎಸ್, ಡೆಫಿನೆಟ್ಲಿ ಈಗೆಲ್ಲ ಮಾಡ್ತೀವಿ ಏನಪ್ಪ, ಹೇರ್ ಡ್ರೈಯರ್ ಯೂಸ್ ಮಾಡ್ತೀವಿ, ಏನೋ ಸಮಥಿಂಗ್ ಏನು ಯೂಸ್ ಮಾಡಿದ್ರು ಯೂಸ್ ಆಗಲಿ ಸೊ ಅಂತೇಳಿ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲೊಂದು ಪ್ಲಗ್ ಪಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲೇನಕ್ಕೆ ಕೊಟ್ಟಿದ್ದೀವಿ? ಏಕೆಂದರೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಅಲ್ಲಿ ಕೊಟ್ಬಿಟ್ಟಿದ್ದೀವಿ. ಇಲ್ಲೇನಕ್ಕೆ ಕೊಟ್ಟಿದ್ದೀವಿ? ನಮ್ಮ ಇಮ್ಯಾಜಿನೇಷನಲ್ಲಿರೋದು. ಇದನ್ನೊಂದು ಸೂಟ್ ರೂಮ್ ಥರ ಫೀಲ್ ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ. ಸೂಟ್ ರೂಮ್ ಆಗಬೇಕಿದು ಅಂತ. ನಾವು ಸೋಫಾ ಪ್ರೊವೈಡ್ ಮಾಡೋಕ್ಕಾಗಲ್ಲ, ಬಟ್ ಬರೋರು ಖಂಡಿತ ಇಲ್ಲೊಂದು 2 ಸೀಟರ್ ಸೋಫಾ, ಇಲ್ಲೊಂದು ಚಿಕ್ಕ ಟೇಬಲ್ನ ಹಾಕ್ಕೊಂಡ್ರೆ ಡೆಫಿನೆಟ್ಲಿ ಇಟ್ ಈಸ್ ಎ ಸೂಟ್ ರೂಮ್. ಇಲ್ಲಿ ವರ್ಕ್ ಮಾಡೋದಾದರೆ ಲ್ಯಾಪ್ಟಾಪ್ ಏನಾದ್ರು ಚಾರ್ಜಿಂಗ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ವರ್ಕ್ ಮಾಡೋದಾದರೆ ಅಂತ ಮಾಡಲಿ ಅಂತಲೇ ಪ್ಲಗ್ ಪಾಯಿಂಟ್ ಕೊಟ್ಟಿದ್ದು. ನೋಡಿ, ಇದು ನಮ್ಮದು ಬ್ಯಾಕ್ ಸೈಡ್ ವಾಲ್. ಆ್ಯಕ್ಚುಲಿ ಇಲ್ಲಿ ಕಾಟ್ ಇದೆ, ಬ್ಯಾಕ್ ಸೈಡ್ ವಾಲ್. ಇದು ಇಲ್ಲಿ ನಾವೇನು ಹಾಕಿದ್ದೀವಿ ಅಂತ ನೀವು ಕೇಳ್ಬೋದು. ಇಲ್ಲ ಅಂದರೆ ಪ್ಲೈನ್, ನಮ್ಮ ಮಳೆ ಮನೆಗಳಲ್ಲೆಲ್ಲ ಪ್ಲೈನ್ ವಾಲ್, ಪೇಂಟ್ ವಾಲ್ ಇರ್ತಾ ಇತ್ತು. ಇಲ್ಲಿ ಹಾಕಿ ವಾಲ್ ಪೇಪರ್ ಹಾಕೋಣ ಅಂತ ಲಾಸ್ಟ್ ಟೈಮ್ ಅಂದ್ಕೊಂಡ್ವಿ, ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ಮಿಸ್ ಆಯ್ತು. ಇಲ್ಲೇನು ಹಾಕಿದ್ದೀವಿ ನೋಡಿ, 2x2 ರಸ್ಟಿಕ್ ಡಿಸೈನ್ ಟೈಲ್ ಹಾಕಿದ್ದೀವಿ. ನೋಡಿ, ಎಲ್ಲ ಡಿಫ್ರೆಂಟ್ ಆಗಿದೆ, ಒಂಥರ ರ್ಯಾಂಡಮ್ ಡಿಸೈನ್. ಅದನ್ನ ಯಾವ ಥರ ಅಂದರೆ ಒಂಥರ ಬ್ರಿಕ್ ಜಾಯಿಂಟ್ ಅಲ್ಲಿ 2x2 ಕಂಪ್ಲೀಟ್ ಟಾಪ್ ಟು ಬಾಟಮ್ ಹಾಕಿರೋದ್ರಿಂದ ನೀವು ಒಂದ್ಸಲ ತೋರಿಸಿ ಕಂಪ್ಲೀಟ್ಲಿ ಯಾವ ಥರ ಒಂಥರ ಅಂದರೆ ಈ ಮೋಲ್ಡಿಂಗ್ಸ್ ಬೇಕಾಗಿಲ್ಲ, ಈ ವಾಲ್ ಪೇಪರ್ ಬೇಕಾಗಿಲ್ಲ, ಇದ್ರ ರಿಚ್ನೆಸ್ ಮುಂದೆ ಈ ಕಾಸ್ಟ್ಲಿಯೆಸ್ಟ್ ಪ್ಯಾನಲಿಂಗ್ ಬೇಕಾಗಿಲ್ಲ. ಪ್ಲೈವುಡ್ ಹಾಕು, ವಿನೀರ್ ಹಾಕು, ಅದಕ್ಕೆ ಪಾಲಿಷ್ ಮಾಡು, ಏನೂ ಇಲ್ಲ. ಸಿಂಪ್ಲೆಸ್ಟ್ 50 ರೂಪೀಸ್ ಸ್ಟೈಲು. ವಾಲ್ನ ಕ್ಲೈಮ್ ಮಾಡು, ವಾಶ್ ಮಾಡು, ಗ್ರೌಟಿಂಗ್ ಮಾಡಿ, ಫಸ್ಟ್ ಕ್ಲಾಸ್ ಟಾಪ್ ರಿಚ್ ಕ್ಲಾಸ್ನ ಲುಕ್ ಕೊಡುತ್ತೆ. ನೋಡ್ಬೋದು ನೀವು ಇದನ್ನ ನೋಡಿ, ಎಷ್ಟು ರಿಚ್ ಆಗಿ ಬಂದಿದೆ. ಇದನ್ನು ವಾಲ್ ಪ್ಯಾನಲಿಂಗಿಗೆ ನೀವು ಕಂಪೇರ್ ಮಾಡಿ, ಮೋಲ್ಡಿಂಗ್ ಕಂಪೇರ್ ಮಾಡಿ, ಇನ್ನೊಂದಕ್ಕೆ ವಾಲ್ ಪೇಪರಿಗೆ ಕಂಪೇರ್ ಮಾಡಲಿ, ಸೇಮ್ ದ ಬೆಸ್ಟ್ ಆಪ್ಷನ್ ಅನಿಸುತ್ತೆ, ದ ಬೆಸ್ಟ್ ಚೀಪೆಸ್ಟ್ ಆಪ್ಷನ್ ಆಗುತ್ತೆ. ಬಟ್ ಲುಕ್ಕಲ್ಲಿ ಮಾತ್ರ ಟಾಪ್ ಕ್ಲಾಸ್ ರಿಚ್ ಲುಕ್ ಕೊಡುತ್ತೆ. ಆಲ್ವೇಸ್ ಟೈಲ್ಸ್ನ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಬೆಡ್ರೂಮು ನಾವು ಅಂದ್ಕೊಂಡಿದ್ದೀವಿ ಒಂದು ಸೂಟ್ ರೂಮ್ ಥರನೇ ಲುಕ್ ಬರ್ತಾ ಇದೆ ಅಂತ. ಸೊ ನೀವು ಕೂಡ ಹೇಳಿ, ಡೆಫಿನೆಟ್ಲಿ ಹಂಗೆ ಕಾಣ್ತಿದ್ರೆ. ನಮ್ದು ಏನಪ್ಪ ಸ್ಪೆಷಲ್ ಅಂದರೆ 2 ಬೆಡ್ರೂಮ್ಗೂ ಬಾಲ್ಕನಿಗಳಿದೆ. ಹಿಂದ್ಗಡೆನೂ ನೋಡಿದ್ರಿ ಬಾಲ್ಕನಿ ಇತ್ತು, ಇದು ಸ್ವಲ್ಪ ದೊಡ್ಡ ಬಾಲ್ಕನಿ ಬರ್ತದೆ. ಬನ್ನಿ, ಆಜೆ ಬನ್ನಿ, ನೋಡಿ ಹೆಂಗಿದೆ ಅಂತ. ಕಂಪ್ಲೀಟ್ ವೆರಿ ಗುಡ್ ಬಾಲ್ಕನಿ. ಮ್ಯಾಟ್ ಫಿನಿಶ್ ಸ್ಟೈಲ್ನ ಹಾಕಿದ್ದೀವಿ, ವಿತ್ ಎಪಾಕ್ಸಿ ಗ್ರೌಟಿಂಗ್ ಹಾಕಿದ್ದೀವಿ. ಯಾವ ಕಾರಣಕ್ಕೂ ಲೀಕೇಜ್ ಬರಬಾರ್ದು ಅಂತ ಜಾಯಿಂಟಿಂದ. ಇಲ್ಲೂ ಕೂಡ ನೋಡಿದ್ರೆ ಫ್ಲೋರಿಂಗ್ ಮತ್ತು ವಾಲ್ ಒಂದೇ ಟೈಲ್, ಸಿಂಗಲ್ ಟೈಲ್. ಆ್ಯಂಡ್ ಸಿಂಪ್ಲಿಸಿಟಿ ಈಸ್ ದೇರ್ ಇನ್ ದ ಸಿಂಗಲ್ ಟೈಲ್. ಟೈಲ್ನ ಯಾವಾಗಲೂ ಡಿಫ್ರೆಂಟ್ ವೆರೈಟಿ ಹಾಕ್ಬಿಟ್ರೆ ಗಿಜಿ ಆಗುತ್ತೆ. ಒಂದೇ ಟೈಲ್ ಇಟ್ಕೊಂಡು ಎಲ್ಲ ಪ್ಯಾಟರ್ನ್ ಮಾಡಿ ಆ ಜಾಗ ವಿನ್ ಆಗುತ್ತೆ ಟೈಲಿಂದ. ಸೊ ಅದೇ ಥರನೇ ಇಲ್ಲೂ ಕೂಡ ಕಂಪ್ಲೀಟ್ ಕ್ಲಾಡಿಂಗ್ ಮಾಡಿದ್ದೀವಿ. ಸೊ ಇದೇನಪ್ಪ ಇದು ನೋಡಿ, ಯೂಶ್ವಲಿ ಎಲ್ಲರ ಮನೆಯಲ್ಲಿ 99% ಮನೆಗಳಲ್ಲಿ ಸರ್ಕ್ಯುಲರ್ ಸ್ಟೇರ್ ಕೇಸ್ ಇರುತ್ತೆ. ಅದಕ್ಕೆ ಏನೇನೋ ಜಾಗ ಹೊಡಿದ್ದಾರೆ. ಆ್ಯಕ್ಚುಲಿ ನೀವು ನೋಡಿದ್ರೆ ನೋಡಿ, ಸೀಲಿಂಗಲ್ಲಿ ಎಷ್ಟು ಜಾಗ ಓಪನ್ ಮಾಡಿ, ಇಷ್ಟೇ ಜಾಗ ನಾವು ಓಪನ್ ಮಾಡಿರೋದು. ಅಷ್ಟು ಬ್ಯೂಟಿಫುಲಿ ಪ್ಲ್ಯಾನ್ ಮಾಡಿ ಅದನ್ನು ಆರಾಮಾಗಿ ನಾವು ಹತ್ತಿ ಮೇಲೆ ಟೆರಸ್ಗೆ ಹೋಗೋ ಥರ ನೋಡಿ ಎಷ್ಟು ಈಸಿಯಾಗಿ ಹತ್ತುತ್ತಾ ಇದೆ. ನಾವು ಓಪನ್ ಮಾಡಿರೋದು ಇಷ್ಟೇ ಜಾಗ, ಇಲ್ಲಿಂದ ಇಷ್ಟೇ ಕಟ್ ಮಾಡಿ ಈಸಿಯಾಗಿ ಟೆರಸ್ನ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ನಾವು ತುಂಬ ತಲೆ ಕೆಡ್ಸ್ಕೊಂಡು ಪ್ಲ್ಯಾನ್ ಮಾಡಿದ ಸ್ಟೇರ್ ಕೇಸ್ ಇದು. ಸೊ ನಿಮಗೂ ಕೂಡ ಇಷ್ಟ ಆದರೆ ಖಂಡಿತ ಫಾಲೋ ಮಾಡಿ. ಸೊ ಇದು ಕಂಪ್ಲೀಟ್ ಹೌಸ್ ಟೂರ್ ಆಯಿತು. ಈ ಮನೆ 30-40 ಡ್ಯೂಪ್ಲೆಕ್ಸ್ ಮನೆ, 3 BHK ಇತ್ತು. ಫಾರ್ಚುನೇಟ್ಲಿ ಇದು 3 months ಬಿಫೋರ್ ಪ್ರೀ ಬುಕ್ ಆಗಿದೆ. ಸೊ ಈ ಮನೆನ ಬಟ್ ಸ್ಟಿಲ್ ಯಾರು ಬೇಕಾದ್ರೂ ನೋಡೋದಾದರೆ ಖಂಡಿತ ನೋಡ್ಬೋದು. ನೀವು ಮನೆ ತಗೊಳ್ಳೇಬೇಕಂತೇನಿಲ್ಲ. ಮನೆ ತೊಗೊಳೋದಾದರೆ ಅಪ್ಕಮಿಂಗ್ನ ಬುಕ್ ಮಾಡ್ಕೋಬೋದು. ಅಥವಾ ನೀವು ಮನೆ ಕಟ್ಸೋರಿದ್ರೆ ನಿಮಗೇನೋ ಯೂಸ್ಫುಲ್ ಆಗುತ್ತೆ ನೋಡಿದ್ರೆ ಅಂದರೆ ಖಂಡಿತ ಬಂದು ಯೂಸ್ ಮಾಡ್ಕೊಳ್ಳಿ. ಸೊ ಯಾರಿಗಿದ್ರು ನೋಡ್ಬೋದು. ಇನ್ನೂ ಒಂದು 15 days ತನಕ ಮನೆ ಓಪನ್ ಇರ್ತದೆ. ಥ್ಯಾಂಕ್ ಯು ಸೋ ಮಚ್.